ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗಣಿ ಕೃಷ್ಣಮೂರ್ತಿ, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಇವತ್ತು ಅದರಲ್ಲೂ ವಿಶೇಷವಾಗಿ ಕೇಸ್ಲೆಟ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ, ನಿಮಗೆಲ್ಲ ದೊಡ್ಡ ಪ್ರಾಬ್ಲಮ್ ಏನಂದರೆ ಫಸ್ಟ್ ಪೇಪರ್. ಈ ಫಸ್ಟ್ ಪೇಪರಲ್ಲಿ ಅದು ಹೆಂಗೆ ಪ್ರಿಪೇರ್ ಆಗಬೇಕೇನು ಮಾಡಬೇಕಂತ ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಪೇಪರಲ್ಲಿ ಬರುವಂಥ ಯೂನಿಟ್ 2 ಬರುತ್ತೆ, ಯಾವುದು ರಿಸರ್ಚ್ ಆಪ್ಟಿಟ್ಯೂಡ್ ಅಂತೇಳಿ ಯೂನಿಟ್ 2 ಬರುತ್ತೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ನಿಮಗೆ ಮುಂಬರುವಂತಹ ಕೆಸೆಟ್ ಎಕ್ಸಾಮ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಓಕೆ, ಇಲ್ಲಿ ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ನೀವು ಯಾವುದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂದರೆ ರಿಸರ್ಚ್ ಅಂದ್ರೇನು, ಅಂದರೆ ಡೆಫಿನೇಷನ್ ಆಫ್ ರಿಸರ್ಚು, ಅದರ ಅರ್ಥ, ಮಹತ್ವ, ಆಬ್ಜೆಕ್ಟಿವ್ಸ್ ಏನು, ಇವುಗಳ ಬಗ್ಗೆ ಸ್ಟಡಿ ಮಾಡಬೇಕು. ಹಾಗೆಯೇ ಮೆಥಡ್ಸ್ ಆಫ್ ರಿಸರ್ಚ್, ಅಂದರೆ ರಿಸರ್ಚಲ್ಲಿ ಯಾವ್ಯಾವ ಮೆಥಡ್ಸ್ ಇದೆ, ಯಾವ್ಯಾವ ಮೆಥಡ್ಸಲ್ಲಿ ನಾವು ರಿಸರ್ಚ್ ಮಾಡ್ತೀವಿ, ಆ ಮೆಥಡ್ಸ್ ಆಫ್ ರಿಸರ್ಚನ್ನು ಸ್ಟಡಿ ಮಾಡಬೇಕು. ಹಾಗೆ ಸ್ಟೆಪ್ಸ್ ಆಫ್ ರಿಸರ್ಚ್ ಅಂದರೆ ಈ ಸಂಶೋಧನೆ, ರಿಸರ್ಚ್ ಅಂದರೆ ಸಂಶೋಧನೆ, ಈ ಸಂಶೋಧನೆಯಲ್ಲಿ ಯಾವ ಹಂತಗಳಿರುತ್ತೆ, ಯಾವ್ಯಾವ ಹಂತದಲ್ಲಿ ಇಂಪಾರ್ಟೆನ್ಸ್ ಏನು, ಯಾವ ಹಂತದಿಂದ ನಾವು ಪ್ರಾರಂಭ ಮಾಡಬೇಕು ಈ ರಿಸರ್ಚನ್ನು ಅನ್ನೋಂಥದ್ದನ್ನು ನಾವು ಸ್ಟಡಿ ಮಾಡ್ತೀವಿ. ಹಾಗೆಯೇ ಥೀಸಿಸ್ಸು ಮತ್ತು ಆರ್ಟಿಕಲ್ ರೈಟಿಂಗ್ಸು, ಯಾವ ಥರ ನಾವು ಥೀಸಿಸನ್ನು ರೆಡಿ ಮಾಡಬೇಕು, ರೈಟ್ ಮಾಡಬೇಕು, ಮತ್ತು ಯಾವ ಥರ ನಾವು ಆರ್ಟಿಕಲ್ಸನ್ನು ಬರೀಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಫಾರ್ಮೇಟು, ಸ್ಟೈಲ್ಸು, ರೆಫರೆನ್ಸಸ್ಸು, ಸ್ಟೈಲ್ಸ್ ಆಫ್ ರೆಫರೆನ್ಸಸ್ಸು, ಇವುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಜೊತೆಗೆ ಈ ರಿಸರ್ಚಲ್ಲಿ ಅಪ್ಲಿಕೇಶನ್ ಆಫ್ ICT ಯಾವ ಥರ ನಾವು ಬಳಸ್ತೀವಿ ರಿಸರ್ಚಲ್ಲಿ. ಹಾಗೆ ರಿಸರ್ಚಲ್ಲಿ ಪ್ರಮುಖವಾಗಿ ಎಥಿಕ್ಸ್, ಅಂದರೆ ರಿಸರ್ಚ್ ಎಥಿಕ್ಸ್ ಅಂತೇಳಿ ನಾವು ನೋಡ್ತೀವಿ. ಇದು ಪಾರ್ಟ್ 2ನಲ್ಲಿ, ಅಂದರೆ ಪೇಪರ್ 1 ಅಂತ ನೀವೇನು ಕರಿತೀರಲ್ಲ, ಆ ಪೇಪರಲ್ಲಿ ಪಾರ್ಟ್ 2ನಲ್ಲಿ ಬರೋಂಥ ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ನೀವು ಸ್ಟಡಿ ಮಾಡಬೇಕಾಗಿರೋಂಥ ಪ್ರಮುಖವಾದಂಥ ವಿಷಯಗಳು. ಇದರಲ್ಲಿ ನಾನು ಈ ಒಂದು ವಿಡಿಯೋದಲ್ಲೇ ಒಂದಷ್ಟು ಕವರ್ ಮಾಡೋಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಹಾಗಾದರೆ ಫಸ್ಟ್ ನೋಡೋಣ ಬನ್ನಿ. ಮೀನಿಂಗ್ ಆಫ್ ರಿಸರ್ಚ್, ಅಂದರೆ ರಿಸರ್ಚ್ ಅಂದರೆ ಏನು. ಫಸ್ಟ್ ನಮ್ಗೆ ಅರೈಸ್ ಆಗೋಂಥ ಕ್ವಶನ್, ಏನು ಈ ರಿಸರ್ಚ್ ಅಂದರೆ? ದ ಟರ್ಮ್ ರಿಸರ್ಚ್ ಈಸ್ ಇನ್ಕ್ಲೂಡ್ 2 ವರ್ಡ್ಸ್, ಅಂದರೆ ಇದು 2 ಪದಗಳನ್ನು ಒಳಗೊಂಡಿದೆ. ಯಾವ 2 ಪದ ಅಂತಂದರೆ ರೀ ಆ್ಯಂಡ್ ಸರ್ಚ್ ಅಂತ 2 ಪದಗಳನ್ನು ಹೊಂದಿದೆ. ಹಾಗಾದ್ರೆ ರೀ ಅಂದರೆ ವರ್ಡ್ ಹೇಳ್ತಿದೆ, ರೀ ಅಂದರೆ ಸಿಗ್ನಿಫೈಸ್ ಅಗೈನ್, ಅಂದರೆ ಮತ್ತೆ ಅದನ್ನು ಸರ್ಚ್ ಮಾಡೋ ಅನ್ನೋಂಥ ಅರ್ಥದಲ್ಲಿ ರೀ ಸರ್ಚ್, ಅಗೈನ್ ಸರ್ಚ್ ಅಂತ ಅರ್ಥ ಕೊಡುತ್ತೆ. ಈ ಸರ್ಚ್ ಅಂತಂದರೆ ಸಿಗ್ನಿಫೈಸ್ ಟು ಡಿಸ್ಕವರ್ ಅಂತ ಕರಿತೀವಿ. ಇನ್ನು ಸರ್ಚ್ ಅಂತಂದರೆ ಈ 2 ವರ್ಡ್ಗಳ ಕಾಂಬಿನೇಷನನ್ನು ರಿಸರ್ಚ್ ಅಂತೇಳಿ ನಾವು ಕರಿತೀವಿ. ಇಲ್ಲಿ ರಿಸರ್ಚ್ ಆ ವರ್ಡ್ಗಳಿಗೆ ಫುಲ್ ಫಾರ್ಮ್ನ ಹೇಳ್ತಾರೆ. ರಿಸರ್ಚಲ್ಲಿ ಏನಂತ ಹೇಳ್ತಾರೆ ಅಂದರೆ ಆರ್ ಏನು ಇಂಡಿಕೇಟ್ ಮಾಡುತ್ತೆ, ರ್ಯಾಷನಲ್ ವೇ ಆಫ್ ಥಿಂಕಿಂಗ್ ಅಂತ ಹೇಳುತ್ತೆ. ಆರ್ ಇಂಡಿಕೇಟಿಂಗ್ ರ್ಯಾಷನಲ್ ವೇ ಆಫ್ ಥಿಂಕಿಂಗ್. ಹಾಗೆಯೇ ಇ ಅಂತ ಬರುತ್ತಲ್ಲ, ಎಕ್ಸ್ಪರ್ಟ್ ಆ್ಯಂಡ್ ಎಕ್ಸಾಸ್ಟಿವ್ ಟ್ರೀಟ್ಮೆಂಟ್, ಅಂದರೆ ವಿಶೇಷವಾದಂತಹ, ಅದರಲ್ಲೂ ಅದರಲ್ಲಿ ವಿಶೇಷವಾದಂಥ ಒಂದು ಜ್ಞಾನವನ್ನು ಪಡೆಯುವಂಥದ್ದು ಅನ್ನೋ ಅರ್ಥ ಕೊಡುತ್ತೆ. ಹಾಗೆಯೇ ಸರ್ಚ್ ಆ್ಯಂಡ್ ಸೊಲ್ಯೂಷನ್, ಇಂಡಿಕೇಟಿಂಗ್ ಸರ್ಚ್ ಆ್ಯಂಡ್ ಸೊಲ್ಯೂಷನ್, ಅಂದರೆ ಮತ್ತೆ ಅದನ್ನು ಸರ್ಚ್ ಮಾಡಬೇಕು, ಅದಕ್ಕೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಅದು ಇಂಡಿಕೇಟ್ ಮಾಡುತ್ತೆ. ಅಂದರೆ ಎಕ್ಸಾಕ್ಟ್ನೆಸ್, ಅಂದರೆ ನಾವು ಸಂಶೋಧನೆ ಮಾಡೋದ್ರಲ್ಲಿ ಎಕ್ಸಾಕ್ಟ್ ಆಗಿರಬೇಕು, ನಾವೇನು ಹೇಳಲಿಕ್ಕೆ ಹೊರಟಿದ್ದೀವೋ ಅದು ಸ್ಪಷ್ಟವಾಗಿರಬೇಕು ಅನ್ನೋದನ್ನು ಆ ಎಕ್ಸಾಕ್ಟ್ನೆಸ್ ಇಂಡಿಕೇಟ್ ಮಾಡುತ್ತೆ. ಹಾಗೆಯೇ ಏನನ್ನು ಹೇಳುತ್ತೆ ಅಂದರೆ ಅನಾಲಿಸಿಸ್, ಅಂದರೆ ಅನಲೈಸ್ ಮಾಡಬೇಕು, ನಾವು ರಿಸರ್ಚ್ ಏನು ಮಾಡಲಿಕ್ಕೆ ಹೊರಟಿದ್ದೀವಲ್ವ ಅದನ್ನು ಡೀಟೇಲಾಗಿ ಅನಲೈಸ್ ಮಾಡಬೇಕು ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಹಾಗೆಯೇ ಆರ್ ಅಂತಂದರೆ ರಿಲೇಷನ್ಶಿಪ್ ಆಫ್ ಫ್ಯಾಕ್ಟ್ಸ್, ಅಂದರೆ ಈ ರಿಸರ್ಚ್ ಮಾಡ್ಬೇಕಾದ್ರೆ ಆ ಫ್ಯಾಕ್ಟ್ಸನ್ನು ನಾವು ಕಲೆಕ್ಟ್ ಮಾಡ್ತೀವಲ್ಲ, ಏನು ಡೇಟಾ ಅಂತ ನಾವೇನು ಕಲೆಕ್ಟ್ ಮಾಡ್ತೀವಲ್ಲ ಅವುಗಳ ರಿಲೇಷನ್ಶಿಪ್ಪನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಹಾಗೆಯೇ ಇಲ್ಲಿ ಸಿ ಸ್ಟ್ಯಾಂಡ್ಸ್ ಫಾರ್ ಕ್ರಿಟಿಕಲ್ ಅಬ್ಸರ್ವೇಷನ್ನು, ಹಾಗೆಯೇ ಕೇರ್ಫುಲ್ ಪ್ಲಾನಿಂಗ್, ಕನ್ಸ್ಟ್ರಕ್ಟಿವ್ ಆ್ಯಟಿಟ್ಯೂಡ್ಸನ್ನು, ಅಂದರೆ ಸೈಂಟಿಫಿಕ್ ಆ್ಯಟಿಟ್ಯೂಡನ್ನು, ಕನ್ಸ್ಟ್ರಕ್ಟಿವ್ ಆ್ಯಟಿಟ್ಯೂಡನ್ನು, ಕೇರ್ಫುಲ್ನೆಸ್ಸನ್ನು, ಹಾಗೆಯೇ ಕ್ರಿಟಿಕಲ್ ಅಬ್ಸರ್ವೇಷನನ್ನು ಇಂಡಿಕೇಟ್ ಮಾಡುತ್ತೆ. ಅಂದರೆ ಹಾನೆಸ್ಟಿ ಇರಬೇಕು, ರಿಸರ್ಚಲ್ಲಿ ಹಾನೆಸ್ಟಿ ಇರಬೇಕು, ಫ್ಲೆಗರಿಸಮ್ ಇರಬಾರ್ದು, ಹಾರ್ಡ್ ವರ್ಕಿಂಗ್ ಇರಬೇಕು. ಆಗ ಒಂದು ರಿಸರ್ಚ್ ಏನಾಗುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋದನ್ನು ಈ ರಿಸರ್ಚ್ ಅನ್ನುವಂಥ ವರ್ಡಲ್ಲಿ ಇಂಡಿಕೇಟ್ ಮಾಡ್ತಾರೆ. ಓಕೆ, ಇನ್ನು ರಿಸರ್ಚ್ ಆಬ್ಜೆಕ್ಟಿವ್ಸ್ ಏನು ಅಂತ ನಮಗೆ ಬೇಕು. ವಿಚ್ ಆರ್ ದ ಫಾಲೋಯಿಂಗ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿರ್ತಾನೆ, ಆಪ್ಷನ್ ಎ, ಆಪ್ಷನ್ ಬಿ ಅಂತ. ವಿಚ್ ಆರ್ ದ ಫಾಲೋಯಿಂಗ್ ಇಸ್ ನಾಟ್ ಆಬ್ಜೆಕ್ಟಿವ್ ಆಫ್ ರಿಸರ್ಚ್, ರಿಸರ್ಚ್ ಆಬ್ಜೆಕ್ಟಿವ್ ಅಂತನಾದರೂ ಕೇಳ್ಬೋದು. ಅಂದರೆ ಈ ಸಂಶೋಧನೆ ಉದ್ದೇಶಗಳೇನು ಅಂತೇಳಿ ನಮ್ಗೆ ಕೇಳ್ತಾ ಬರ್ತಾರೆ. ಇನ್ವೆಸ್ಟಿಗೇಟ್ ಸಮ್ ಎಕ್ಸಿಸ್ಟಿಂಗ್ ಸಿಚುಯೇಷನ್ ಆರ್ ಪ್ರಾಬ್ಲಮ್ಸ್, ಅಂದರೆ ಅಸ್ತಿತ್ವದಲ್ಲಿರುವಂತಹ ಸಮಸ್ಯೆಗಳನ್ನು ಏನು ಮಾಡೋಂಥದ್ದು, ಇನ್ವೆಸ್ಟಿಗೇಟ್ ಮಾಡೋಂಥದ್ದು, ಅಂದರೆ ಸಮಸ್ಯೆಗಳನ್ನು ಸಂಶೋಧನೆ ಮಾಡೋಂಥದ್ದು, ಇನ್ವೆಸ್ಟಿಗೇಟ್ ಮಾಡೋಂಥದ್ದು, ತನಿಖೆ ಮಾಡೋಂಥದ್ದು. ಈ ಸಂಶೋಧನೆ ಪ್ರಮುಖ ಉದ್ದೇಶ ಏನು ಅಂದರೆ ಪ್ರಸ್ತುತ ಇರುವಂಥದ್ದನ್ನೇ ಅಂದರೆ ಅದನ್ನು ತನಿಖೆ ಮಾಡುವಂಥದ್ದು ಅಥವಾ ಸಮಸ್ಯೆಗಳನ್ನು ತನಿಖೆ ಮಾಡೋಂಥದ್ದು ಒಂದು ಸಂಶೋಧನೆಯ ಉದ್ದೇಶ ಆಗಿರುತ್ತೆ. ಸಂಶೋಧನೆ ಅಂದರೆ ನಾವೇನು ಹೊಸ್ದಾಗಿ ಏನು ಕಂಡುಹಿಡಿಯಲ್ಲ, ಇರೋದನ್ನು ಸ್ಪಷ್ಟತೆಯನ್ನು ಕಂಡ್ಕೋಬೇಕು, ಇರೋದನ್ನು ತನಿಖೆ ಮಾಡಬೇಕು, ಅದರಲ್ಲಿ ಬಂದಿರೋಂಥ ಫಲಿತಾಂಶ
ಫಲಿತಾಂಶವನ್ನು ಬರೀಬೇಕು, ಅದನ್ನೇ ನಾವು ಸಂಶೋಧನೆ ಅಂತೇಳಿ ಕರಿತೀವಿ. ಹಾಗೆಯೇ ಬಿಲ್ಡ್ ಆರ್ ಮೇಕ್ ಅನದರ್ ಮೆಥಡ್ ಆರ್ ಫ್ರೇಮ್ ವರ್ಕ್, ಹೊಸ ವಿಧಾನವನ್ನು ಅಥವಾ ಹೊಸ ಒಂದು ರೀತಿಯಲ್ಲಿ ಅದನ್ನು ಹೊಸ ವಿಧಾನವನ್ನು ಅಥವಾ ಹೊಸ ಒಂದು ಚೌಕಟ್ಟನ್ನು ನಾವು ನಿರ್ಮಿಸಬೇಕು. ಈ ರಿಸರ್ಚಲ್ಲಿ ಹೊಸ ಚೌಕಟ್ಟನ್ನು ನಿರ್ಮಿಸಬೇಕು ಅಂತ. ಜನರೇಟ್ ನ್ಯೂ ನಾಲೆಡ್ಜ್, ಹೊಸ ಜ್ಞಾನವನ್ನು ಸೃಷ್ಟಿ ಮಾಡಬೇಕು. ಸಂಶೋಧನೆಯಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿ ಮಾಡಬೇಕು. ಫಾರ್ ಎಕ್ಸಾಂಪಲ್ಲು ನಾವು ಹೇಳ್ತೀವಿ ಸೈನ್ಸ್ ಈಸ್ ಯೂನಿವರ್ಸಲ್ ಟ್ರೂತ್ ಅಂತ, ಅಂದರೆ ವಿಜ್ಞಾನ ಸಾರ್ವತ್ರಿಕ ಸತ್ಯ ಅಂತ. ಏನು ಹೇಳುತ್ತೆ? ಒಂದು ಕಲ್ಲನ್ನು ಮೇಲೆಸಿದ್ರೆ ಕೆಳಗೆ ಬರುತ್ತೆ ಅಂತೇಳಿ ಸೈನ್ಸ್ ಹೇಳುತ್ತೆ. ಹಾಗಾದ್ರೆ ಅದನ್ನು ಎಲ್ಲ ಸಂದರ್ಭದಲ್ಲೂ ನಾವು ಒಪ್ಕೋಬೇಕಾ? ಯೂನಿವರ್ಸಲ್ ಟ್ರೂತಾ ಅಂತ ಅಂದಾಗ ಐನ್ಸ್ಟೀನ್ ಹೇಳ್ತಾರೆ ಸೈನ್ಸ್ ಈಸ್ ನಾಟ್ ಯೂನಿವರ್ಸಲ್ ಟ್ರೂತ್ ಅಂತ. ಅಂದರೆ ವಿಜ್ಞಾನ ಹೇಳುವಂಥದ್ದು ಅದು ಸಾರ್ವತ್ರಿಕ ಸತ್ಯ ಅಲ್ಲ. ಇಟ್ ಇಸ್ ಬೇಸ್ಡ್ ಆನ್ ಸರ್ಟನ್ ಅಸಂಪ್ಷನ್ಸ್, ಅಂದರೆ ಕೆಲವು ಕಲ್ಪನೆಗಳ ಆಧಾರದ ಮೇಲೆ ಅವು ಸತ್ಯ ಆಗ್ತವೆ ಅಂತೇಳಿ. ಅಂದರೆ ಜನರೇಟ್ ನ್ಯೂ ನಾಲೆಡ್ಜ್ ಅಂದರೆ ಇವಾಗ ಗ್ರಾವಿಟೇಷನ್ ಪವರ್ ಇದೆ, ಗುರುತ್ವಾಕರ್ಷಣ ಶಕ್ತಿ ಇದೆ, ಅದನ್ನು ಸಂಶೋಧನೆ ಮಾಡಿ ನ್ಯೂಟನ್ ಹೇಳಿದ ಕಲ್ಲನ್ನು ಮೇಲೆಸಿದ್ರೆ ಕೆಳಗೆ ಬರುತ್ತೆ, ಅದು ಎಲ್ಲ ಸಂದರ್ಭದಲ್ಲೂ ಸತ್ಯ. ಆದರೆ ಅದು ಭೂಮಿ ಮೇಲೆ ಮಾತ್ರ ಸತ್ಯ. ಚಂದ್ರನ ಮೇಲೆ ಕಲ್ಲನ್ನು ಮೇಲೆಸಿದ್ರೆ ಅದು ಕೆಳಗೆ ಬರಲ್ಲ ಅಲ್ವಾ? ಇದನ್ನು ಸಂಶೋಧನೆ ಅಂತ ಕರಿತೀವಿ. ಅಂದರೆ ಸಂಶೋಧನೆ ಏನಿದೆಯಲ್ಲ ಅದನ್ನು ಹೊಸ ವಿಧಾನದಲ್ಲಿ ನಾವು ಹೇಳುವಂಥದ್ದು. ಭೂಮಿ ಮೇಲೆ ಅಂದರೆ ಭೂಮಿಯ ಮೇಲೆ ಒಂದು ಕಲ್ಲನ್ನು, ಅದು ಅಸಂಪ್ಷನ್ ಏನು ಆನ್ ದ ಅರ್ತ್, ಅಂದರೆ ಭೂಮಿಯ ಮೇಲೆ ಆ ಕಲ್ಪನೆ ಆಧಾರದ ಮೇಲೆ ಕಲ್ಲನ್ನು ಮೇಲೆಸಿದ್ರೆ ಕೆಳಗೆ ಬರುತ್ತೆ. ಈ ಥರ ಹೊಸ ಜ್ಞಾನವನ್ನು ನಾವು ಸೃಷ್ಟಿ ಮಾಡಬೇಕು. ಅದನ್ನು ರಿಸರ್ಚ್ ಆಬ್ಜೆಕ್ಟಿವ್ ಇರುತ್ತೆ. ಹಾಗೆಯೇ ಎಕ್ಸ್ಪ್ಲೋರ್ ಆ್ಯಂಡ್ ಅನಲೈಸ್ ಮೋರ್ ಜನರಲ್ ಇಶ್ಯೂಸ್, ಅಂದರೆ ಸಾಮಾನ್ಯವಾಗಿರುವಂಥ ಸಮಸ್ಯೆಗಳನ್ನು ಅನಲೈಸ್ ಮಾಡೋವಂಥದ್ದು ಮತ್ತು ಎಕ್ಸ್ಪ್ಲೋರ್ ಮಾಡೋ ಅಂಥದ್ದಾಗಿರುತ್ತೆ ರಿಸರ್ಚ್ ಆಬ್ಜೆಕ್ಟಿವ್. ಹಾಗೆಯೇ ಆಫರ್ ಎ ಸೊಲ್ಯೂಷನ್ ಟು ಪ್ರಾಬ್ಲಮ್, ಅಂದರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋ ಅಂಥದ್ದು ಉತ್ತಮವಾದಂಥ ರಿಸರ್ಚ್ ಆಗಿರುತ್ತೆ. ಅದು ಆಬ್ಜೆಕ್ಟಿವ್ ಆಫ್ ರಿಸರ್ಚ್. ಅಂದರೆ ಒಂದು ಸಂಶೋಧನೆ ಉದ್ದೇಶ ಅಸ್ತಿತ್ವದಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋ ಅಂಥದ್ದು. ಅದಕ್ಕೆ ಉದಾಹರಣೆ ನಾವು ನೋಡೋದಾದರೆ 1952ರಲ್ಲಿ ಕುಟುಂಬ ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ. ಆ ಕುಟುಂಬ ಯೋಜನೆ ಜಾರಿಗೆ ತಂದಾಗ ಜನಸಂಖ್ಯೆನ ನಿಯಂತ್ರಣ ಮಾಡಬೇಕು ಅಂತ. ಆದರೆ ಅದು ಯಶಸ್ಸಾಗಲ್ಲ. ಯಾಕದು ಯಶಸ್ಸಾಗಲ್ಲ ಅಂತ ನಾವು ನೋಡಿದಾಗ ಕುಟುಂಬ ಯೋಜನೆಯಲ್ಲಿ ಬರೀ ಜನನ ನಿಯಂತ್ರಣಗಳಿಗಷ್ಟೇ ಆದ್ಯತೆಯನ್ನು ಕೊಡ್ತೀವಿ. ಆಗ ಗೊತ್ತಾಗುತ್ತೆ ಭಾರತದಲ್ಲಿ ಜನನ ನಿಯಂತ್ರಣ ಮಾಡಬೇಕು ಅಂತಂದರೆ ಶಿಶು ಮರಣ ದರ, ತಾಯಂದಿರ ಮರಣ ದರ ಕಡಿಮೆ ಮಾಡಬೇಕು ಅಂತ. ಅದು ಸಂಶೋಧನೆಯಿಂದ ಹೊರಹೊಮ್ಮಿದ್ದು. ಅದರ ಆಧಾರದ ಮೇಲೆ 1977ರಲ್ಲಿ ಕುಟುಂಬ ಕಲ್ಯಾಣ ಯೋಜನೆ ಅಂತ ತರ್ತಾರೆ. ಹಾಗಾದ್ರೆ ಕುಟುಂಬ ಕಲ್ಯಾಣ ಯೋಜನೆ ಯಶಸ್ವಿ ಆಗುತ್ತೆ, ಕುಟುಂಬ ಯೋಜನೆ ವಿಫಲ ಆಗುತ್ತೆ. ಅಂದರೆ ಸಂಶೋಧನೆಯ ಫಲಿತಾಂಶಗಳೇನೇ ಆಗಿರಬೇಕು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂತಿರಬೇಕು ಅಂತ ಹೇಳುತ್ತೆ. ಹಾಗೆಯೇ ರಿವ್ಯೂ ಆ್ಯಂಡ್ ಸಿಂಥಸೈಸ್ ಎಕ್ಸಿಸ್ಟಿಂಗ್ ನಾಲೆಡ್ಜ್, ಅಂದರೆ ಅಸ್ತಿತ್ವದಲ್ಲಿರುವಂಥ ನಾಲೆಡ್ಜನ್ನು ಮತ್ತು ಅದನ್ನು ರಿವ್ಯೂ ಮಾಡಬೇಕು, ಪರಿಶೀಲನೆ ಮಾಡಬೇಕು, ಅದನ್ನು ಸಿಂಪ್ಲಿಫಿಕೇಷನ್ನ ಮಾಡಬೇಕು. ಸಂಶೋಧನೆ ಅಂತಂದರೆ ಯಾವುದೋ ಒಂದು ಸಂಶೋಧನೆ ಆಗಿದೆ, ಅಂದರೆ ಯಾವುದೋ ಒಂದು ವಿಷಯ ಇದೆ ಅಥವಾ ಯಾವುದೋ ಒಂದು ಜ್ಞಾನ ಇದೆ, ಅದನ್ನು ಮತ್ತೆ ರಿವ್ಯೂ ಮಾಡಬೇಕು, ಅದನ್ನು ಸಿಂಥಸೈಸ್ ಮಾಡಬೇಕು. ಅದು ಆಬ್ಜೆಕ್ಟಿವ್ ಆಫ್ ರಿಸರ್ಚ್ ಆಗಿರುತ್ತೆ. ಅಂದರೆ ದೀಸ್ ಆರ್ ಆಲ್ ಕನ್ಸಿಡರ್ ಆ್ಯಸ್ ಆಬ್ಜೆಕ್ಟಿವ್ ಆಫ್ ರಿಸರ್ಚ್. ಎಸ್, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್, ಅಂದರೆ ಸಂಶೋಧನೆ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು. ಅಂದರೆ ಒಂದು ಉತ್ತಮ ಸಂಶೋಧನೆ ಯಾವ ರೀತಿ ಇರಬೇಕು ಅನ್ನೋದನ್ನು ಈ ಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ನಮಗೆ ಹೇಳುತ್ತೆ. ಹಾಗಾದರೆ ಏನಿರಬೇಕು ಅಂದರೆ ಆಬ್ಜೆಕ್ಟಿವಿಟಿ ಇರಬೇಕು. ಸಂಶೋಧನೆಯಲ್ಲಿ ವಸ್ತುನಿಷ್ಠವಾಗಿರಬೇಕು, ಸ್ಪಷ್ಟವಾಗಿರಬೇಕು ಅಂತ ಹೇಳುತ್ತೆ. ರಿಲಯಬಿಲಿಟಿ ಅಂದರೆ ವಿಶ್ವಾಸಾರ್ಹತೆ ಇರಬೇಕು. ಒಂದು ಉತ್ತಮ ಸಂಶೋಧನೆ ಅನ್ನಿಸ್ಬೇಕಂತಂದರೆ ಅದು ವಿಶ್ವಾಸಾರ್ಹತೆಯನ್ನು ಹೊಂದಿರಬೇಕು. ವ್ಯಾಲಿಡಿಟಿ, ಅದು ಮಾನ್ಯತೆಯಿಂದ ಕೂಡಿರಬೇಕು, ಇನ್ವ್ಯಾಲಿಡ್ ಆಗಿರಬಾರ್ದು. ನಮ್ಮ ಸಂಶೋಧನೆಯಿಂದ ಕಂಡುಕೊಂಡಂತಹ ವಿಷಯಗಳು, ಕಂಡುಕೊಂಡಂತಹ ಹೊಸ ಜ್ಞಾನ ಅದು ಮಾನ್ಯತೆಯಿಂದ ಕೂಡಿರಬೇಕು. ಅದು ಇನ್ವ್ಯಾಲಿಡ್ ಆಗಿರಬಾರ್ದು, ಅಮಾನ್ಯತೆಯಿಂದ ಕೂಡಿರಬಾರ್ದು. ಅಂದರೆ ನಾವೇನೇ ಸಂಶೋಧನೆ ಮಾಡಿದ್ರೂ ಸಹ ಅದು ಮಾನ್ಯತೆಯನ್ನು ಪಡ್ಕೋಬೇಕು ಅಂತ. ಅಕ್ಯುರೆಸಿ ಅಂದರೆ ಸ್ಪಷ್ಟತೆ ಇರಬೇಕು, ಅಕ್ಯುರೇಟ್ ಆಗಿರಬೇಕು. ನಾವು ಸಂಶೋಧನೆಯಲ್ಲಿ ಅದು ಏನೋ ಹೇಳ್ತೀವಿ ಅಂತ ಹೇಳಬಾರ್ದು, ಅಲ್ಲಿ ಅಕ್ಯುರೆಸಿನ ಕೊಡಬೇಕು. ಆಗ ಮಾತ್ರ ಅದು ಉತ್ತಮ ಸಂಶೋಧನೆ ಅಂತೇಳಿ ಕರೆಯುತ್ತೆ. ಹಾಗೆಯೇ ಕ್ರೆಡಿಬಿಲಿಟಿ ಅಂದರೆ ವಿಶ್ವಾಸಾರ್ಹತೆ, ಕ್ರೆಡಿಬಿಲಿಟಿ ಇರಬೇಕು. ಒಂದು ಉತ್ತಮ ಸಂಶೋಧನೆ ಅಂತೇಳಿ ಕರಿಬೇಕಂದ್ರೆ ಅದು ವಿಶ್ವಾಸಾರ್ಹತೆಯನ್ನು ಹೊಂದಿರಬೇಕು. ಹಾಗೆಯೇ ಜನರಲೈಸೇಷನ್, ಸಾಮಾನ್ಯೀಕರಣಗೊಳಿಸಬೇಕು. ಒಂದು ವಿಷಯವನ್ನು ಸಾಮಾನ್ಯೀಕರಣಗೊಳಿಸಬೇಕು, ಆಗ ಮಾತ್ರ ಅದನ್ನು ಉತ್ತಮ ಸಂಶೋಧನೆ ಅಂತೇಳಿ ನಾವು ಕರಿತೀವಿ. ಹಾಗೆಯೇ ಎಂಪಿರಿಕಲ್ ರಿಸರ್ಚ್ ಇರಬೇಕು, ಪ್ರಾಯೋಗಿಕ ಸಂಶೋಧನೆ ಆಗಬೇಕು. ಒಂದು ಸಂಶೋಧನೆಯಲ್ಲಿ ಪ್ರಾಯೋಗಿಕ ಸಂಶೋಧನೆ ಆಗಬೇಕು. ಇದು ಸಂಶೋಧನೆಯ ಪ್ರಮುಖ ಲಕ್ಷಣ ಅಂತೇಳಿ ಕರಿತೀವಿ. ಹಾಗೆಯೇ ಸಂಶೋಧನೆ ಅನ್ನುವಂಥದ್ದು ಸಿಸ್ಟಮ್ಯಾಟಿಕ್ ಆಗಿರಬೇಕು, ಅಂದರೆ ಒಂದು ವ್ಯವಸ್ಥಿತ ರೂಪದಲ್ಲಿರಬೇಕು. ಅದು
ಏನು ಈ ಸಿಸ್ಟಮ್ಯಾಟಿಕ್ ಆಗಿಲ್ಲ ಅಂತಂದರೆ ಅದನ್ನು ಉತ್ತಮ ಸಂಶೋಧನೆ ಅಂತೇಳಿ ನಾವು ಕರೀಲಿಕ್ಕಾಗಲ್ಲ. ಸಿಸ್ಟಮ್ಯಾಟಿಕ್ ಇರಬೇಕು. ಹಾಗೆಯೇ ಕಂಟ್ರೋಲ್ಡ್ ಫ್ಯಾಕ್ಟರ್ಸ್ ಇರಬೇಕು, ನಿಯಂತ್ರಿತ ಅಂಶಗಳಿರಬೇಕು. ಫಾರ್ ಎಕ್ಸಾಂಪಲು ನಾನು ಸಂಶೋಧನೆ ಮಾಡ್ತೀನಿ, ಎಲ್ಲ ಗ್ರಹಗಳನ್ನು ಸಂಶೋಧನೆ ಮಾಡ್ತೀನಿ, ಅದು ಸಾಧ್ಯ ಇಲ್ಲ. ಅಂದರೆ ಇಡೀ ಯೂನಿವರ್ಸನ್ನು ಸಂಶೋಧನೆ ಮಾಡ್ತೀನಿ, ಸಾಧ್ಯ ಇಲ್ಲ. ನಾವು ಸೆಲೆಕ್ಟ್ ಮಾಡಬೇಕು. ಅಂದರೆ ಕಂಟ್ರೋಲ್ಡ್ ಫ್ಯಾಕ್ಟರ್ಸನ್ನು ಸೆಲೆಕ್ಟ್ ಮಾಡಿ ನಾವು ಜನರಲೈಸ್ ಮಾಡೋ ಅಂಥ ಪ್ರಯತ್ನವನ್ನು ಮಾಡಬೇಕು. ಫಾರ್ ಎಕ್ಸಾಂಪಲು ಭಾರತದಲ್ಲಿ ಬಡತನವನ್ನು ಅಂದಾಜು ಮಾಡ್ತೀವಿ. ಆ ಬಡತನವನ್ನು ಅಂದಾಜು ಮಾಡ್ಬೇಕಾದ್ರೆ ಎಲ್ಲ 121 ಕೋಟಿ ಜನಸಂಖ್ಯೆನ ಹೋಗಿ ನಾವು ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಎಕ್ಸ್ಪೆಕ್ಟಿಂಗ್ ಮೋರ್ ಟೈಮ್, ಮೋರ್ ಎನರ್ಜಿ, ಮೋರ್ ಮನಿ, ಹೆಚ್ಚು ಹಣ ಬೇಕು, ಹೆಚ್ಚು ಸಮಯ ಬೇಕು. ಆ ಕಾರಣಕ್ಕೆ ನಾವು ಕಂಟ್ರೋಲ್ ಫ್ಯಾಕ್ಟರ್ಸನ್ನು ಇಟ್ಕೊಂಡು ಅಕ್ಯುರಸಿಗೆ ಇಂಪಾರ್ಟೆನ್ಸನ್ನು ಕೊಡಬೇಕು. ಹಾಗೆಯೇ ಸೈಕ್ಲಿಕ್, ಅದು ನಿರಂತರವಾಗಿರಬೇಕು ಅಥವಾ ಅದು ಆವರ್ತ ರೀತಿಯಲ್ಲಿರಬೇಕು ಅಂತೇಳಿ ನಾವು ಹೇಳ್ತೀವಿ. ಹಾಗೆಯೇ ಲಾಜಿಕ್ ಇರಬೇಕು. ನಾವು ಸಂಶೋಧನೆ ಮಾಡಬೇಕಂದ್ರೆ ಏನೋ ನಾನು ಮಾಡಿದೆ, ಕಂಡಿಡಿದೆ ಆ ಥರ ಇರಬಾರ್ದು. ಅದರಲ್ಲಿ ಲಾಜಿಕ್ಕಾಗಿರಬೇಕು, ತಾರ್ಕಿಕವಾದಂಥ ಒಂದು ಹಿನ್ನೆಲೆನ ಹೊಂದಿರಬೇಕು. ಹಾಗೆಯೇ ರಿಪ್ಲಿಕಬಿಲಿಟಿ ಅಂದರೆ ಪುನರಾವರ್ತಿತವಾಗಿರ್ಬೋದು. ನಾವು ಹೊಸದನ್ನು ಮತ್ತೆ ಅದನ್ನು ಪುನರಾವರ್ತಿತವಾಗಿ ಇರ್ಬೋದು ಸಂಶೋಧನೆ. ಇವನ್ನ ಸಂಶೋಧನೆ ಲಕ್ಷಣಗಳು ಅಂತೇಳಿ ಕರಿತೀವಿ. ಇನ್ನು ನಮಗೆ ಸಂಶೋಧನೆಯಲ್ಲಿ ಟೈಪ್ಸ್ ಆಫ್ ವ್ಯಾಲಿಡಿಟಿ ಅಂತ ನಾವು ನೋಡಿದ್ವಲ್ಲ, ಇಲ್ಲಿ ಯಾವ ಥರ ವ್ಯಾಲಿಡಿಟಿ ಇರಬೇಕು. ಟೈಪ್ಸ್ ಆಫ್ ವ್ಯಾಲಿಡಿಟಿ ಅಂದರೆ ಇಂಟರ್ನಲ್ ವ್ಯಾಲಿಡಿಟಿ ಅಂತ ಕರಿತೀವಿ, ಅಂದರೆ ಆಂತರಿಕ ಮಾನ್ಯತ್ವ ಅಥವಾ ಸಿಂಧುತ್ವ ಅಂತ ಕರಿತೀವಿ. ಇಂಟರ್ನಲ್ ವ್ಯಾಲಿಡಿಟಿ ಅಂದರೆ ವಿತ್ ಹೈಯರ್ ವ್ಯಾಲಿಡಿಟಿ. ಇಂಟರ್ನಲ್ ಅಂದರೆ ಹೈಯರ್ ಇಂಟರ್ನಲ್ ವ್ಯಾಲಿಡಿಟಿ ಇರಬೇಕು. ಎ ರಿಸರ್ಚರ್ ಈಸ್ ಏಬಲ್ ಟು ಎಸ್ಟಾಬ್ಲಿಷ್ ಬೆಟರ್ ಕ್ಯಾಶುಯಲ್ ರಿಲೇಷನ್ಶಿಪ್ ಬಿಟ್ವೀನ್ 2 or more ವೇರಿಯಬಲ್ಸ್. ಅಂದರೆ ಆ ಸಂಶೋಧಕ, ಅಂದರೆ ಆಂತರಿಕ ಮಾನ್ಯತೆ ಅಂದರೆ ಸಂಶೋಧಕ 2 ಅಥವಾ ಹೆಚ್ಚಿನ ಚಲಕಗಳಿಗೆ ಉತ್ತಮ ಸಂಬಂಧವನ್ನು ರೂಪಿಸುವಂತೆ ಸಂಶೋಧನೆ ಮಾಡಬೇಕು. ಅದನ್ನು ಇಂಟರ್ನಲ್ ವ್ಯಾಲಿಡಿಟಿ ಅಂತ ಕರಿತೇವೆ. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಚಲಕಗಳು. ಉದಾಹರಣೆ, ಸರಕುಗಳ ಬೆಲೆ ಜಾಸ್ತಿ ಆದರೆ ಬೇಡಿಕೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಅಂದರೆ ಬೇಡಿಕೆ ಏನಾಗುತ್ತೆ, ಜಾಸ್ತಿ. ಇಲ್ಲಿ 2 ಚಲಕಗಳ ನಡುವೆ ಸಂಬಂಧವನ್ನು ಹೇಳ್ತಾ ಇದ್ದೀವಿ. ಹಾಗೆ 2 ಚಲಕಗಳಿರ್ಬೋದು. ಬೆಲೆ ಜಾಸ್ತಿ ಅಂದರೆ ಈ ಸರಕುಗಳ ಬೇಡಿಕೆ ಬರೀ ಬೆಲೆ ಮಾತ್ರ ಅವಲಂಬಿಸಿಲ್ಲ. ಬೆಲೆ ಮತ್ತು ಆದಾಯ, ಬದಲಿ ಸರಕುಗಳ ಬೆಲೆ, ಅನುಭೋಗಿ ಆಸೆ ಮತ್ತು ಅಭಿರುಚಿ, ಈ ರೀತಿ ಹಲವಾರು ಅಂಶಗಳ ನಡುವೆ ಆ ಅಂತರ್ ಸಂಬಂಧವನ್ನು ಕ್ಯಾಶುಯಲ್ ರಿಲೇಷನ್ಶಿಪ್ಪನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಅದನ್ನು ಇಂಟರ್ನಲ್ ವ್ಯಾಲಿಡಿಟಿ, ಆಂತರಿಕ ಸಿಂಧುತ್ವ ಅಂತ ಕರಿತೀವಿ. ಇನ್ನು ಎಕ್ಸ್ಟರ್ನಲ್, ಬಾಹ್ಯ ಸಿಂಧುತ್ವ, ಬಾಹ್ಯ ಮಾನ್ಯತೆ ಅಂತ ಇದರ ಅರ್ಥ ಅಧ್ಯಯನದ ಮೇಲೆ ಪರಿಣಾಮ ಬೀರುವಂಥ ಬಾಹ್ಯ ಅಂಶಗಳನ್ನು ನಿಯಂತ್ರಿಸಬೇಕು. ಒಂದು ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಬಾಹ್ಯವಾಗಿ ಏನು ಪ್ರಭಾವ ಬೀರ್ತವಲ್ಲ ಅವನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಇದು ಇಂಡಿಕೇಟ್ ಮಾಡುತ್ತೆ. ಇನ್ನು ನೆಕ್ಸ್ಟು ಫೇಸ್ ವ್ಯಾಲಿಡಿಟಿ ಅಂದರೆ ಈ ನಾವೇನು ಸಂಶೋಧನೆ ಮಾಡ್ತೀವಲ್ಲ, ಈ ವ್ಯಾಲಿಡಿಟಿ ಅಂತಂದರೆ ಈ ಸಮೀಕ್ಷೆ ಮತ್ತು ಪ್ರಶ್ನಾವಳಿಗಳನ್ನು ನಾವೇನು ಮಾಪನ ಮಾಡಲಿಕ್ಕೆ ಹೋಗ್ತೀವಲ್ವ, ಅದು ನಿಖರ ರೀತಿಯಲ್ಲಿ ಅಳತೆ ಮಾಡಬೇಕು ಮತ್ತು ನಿಖರವಾಗಿ ಅರ್ಥೈಸುವಂತಿರಬೇಕು ಅಂತೇಳಿ ಇದು ಇಂಡಿಕೇಟ್ ಮಾಡುತ್ತೆ. ಓಕೆ, ಎಸ್. ನೆಕ್ಸ್ಟು ಮಾನದಂಡ ಸಿಂಧುತ್ವ, ಕ್ರೈಟೀರಿಯನ್ ವ್ಯಾಲಿಡಿಟಿ ಅಥವಾ ಮಾನ್ಯತೆ ಅಂತೇಳಿ ನಾವು ಕರಿತೀವಿ. ಅಂದರೆ ಸೂಚಕವು ಅನುರೂಪವಾಗಿ, ಅಂದರೆ ಸಂಬಂಧಿತ ಸೂಚಕಗಳನ್ನು ಬಳಸಿಕೊಂಡು ಮಾಪನ ಮಾಡ್ಬೋದು ಅಂತೇಳಿ ಇದು ಊಹಿಸ್ತದೆ. ಅಂದರೆ ಇಟ್ ಇಂಡಿಕೇಟ್ ಕರಸ್ಪಾಂಡಿಂಗ್ ವಿತ್ ಆ್ಯಂಡ್ ಈಸ್ ಪ್ರಿಡಿಕ್ಟಿವ್ ಮೆಷರಿಂಗ್ ಯೂಸಿಂಗ್ ದ ರಿಲೇಟೆಡ್ ಇಂಡಿಕೇಟರ್ಸ್ ಅಂತೇಳಿ ನಮಗಿದು ಹೇಳುತ್ತೆ. ಅಂದರೆ ಮಾನದಂಡದ ಸಿಂಧುತ್ವ ಅಂತೇಳ್ಬಿಟ್ಟು. ನೆಕ್ಸ್ಟು ಏಮ್ಸ್ ಆಫ್ ರಿಸರ್ಚ್ ಆ್ಯಸ್ ಅ ಸೈಂಟಿಫಿಕ್ ಆ್ಯಕ್ಟಿವಿಟಿ. ಅಂದರೆ ಸಂಶೋಧನೆಯ ಗುರಿ ಏನು? ಒಂದು ಸಂಶೋಧನೆ ಅನ್ನುವಂಥದ್ದು ವೈಜ್ಞಾನಿಕ ಚಟುವಟಿಕೆ ಆಗಿದೆಯಲ್ಲ, ಈ ಅಂದರೆ ರಿಸರ್ಚ್ ಅನ್ನುವಂಥದ್ದು ಒಂದು ಸಾಮಾನ್ಯ ಚಟುವಟಿಕೆ ಅಲ್ಲ. ಇಟ್ ಈಸ್ ಅನ್ ಸೈಂಟಿಫಿಕ್ ಆ್ಯಕ್ಟಿವಿಟಿ. ಅಂದರೆ ರಿಸರ್ಚನ್ನು ಒಂದು ಸೈಂಟಿಫಿಕ್ ಆ್ಯಕ್ಟಿವಿಟಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಅದರ ಗುರಿ ಏನು, ಸಂಶೋಧನೆ ಗುರಿ ಏನು ಅಂತಂದರೆ ಥಿಯರಿ ಬಿಲ್ಡ್ ಮಾಡಬೇಕು. ಸಂಶೋಧನೆ ಅನ್ನುವಂಥದ್ದು ಒಂದು ಥಿಯರಿನ ಬಿಲ್ಡ್ ಮಾಡಬೇಕು, ಪ್ರಿಡಿಕ್ಷನ್ ಮಾಡಬೇಕು, ಅಂದರೆ ಒಂದು ಮುನ್ನಂದಾಜು ಮಾಡಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಇರಬೇಕು, ಅಂದರೆ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಥರ ಇರಬೇಕು. ಇದು ಏಮ್ಸ್ ಆಫ್ ದ ರಿಸರ್ಚ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ಲು ನಾವು ಯಾವುದು ಒಂದು ಥಿಯರಿನ ಬಿಲ್ಡ್ ಮಾಡ್ತಾ ಇದ್ವಿ. ಯಾವ ಥರ ಥಿಯರಿ? ಭಾರತದಲ್ಲಿ ಬಡತನ ಇದೆ, ಆ ಬಡತನ ನಿವಾರಣೆಗೆ ಕೂಲಿ ಆಧಾರಿತ ಕಾರ್ಯಕ್ರಮ ಬೇಕು ಅಂತ ನಾವು ಇದು ಮಾಡಿದ್ವಿ. ಅದಕ್ಕೆ ಒಂದು MG ನರೇಗಾ ಅನ್ನುವಂಥ ಒಂದು ಸಿದ್ಧಾಂತವನ್ನು ರೂಪಿಸಿದ್ವಿ. ಅದನ್ನು ಜಾರಿಗೆ ತರಲಿಕ್ಕೆ ಬಂದ್ವಿ. ಅಂದರೆ ಒಂದು ಹೊಸ ಸಿದ್ಧಾಂತವನ್ನು ರೂಪಿಸಿದ್ವಿ. ಈಗ ಅದನ್ನು ಜಾರಿಗೆ ತಂದರೆ ಬಡತನ ಕಡಿಮೆ ಆಗುತ್ತೆ ಅಂತೇಳಿ ನಾವು ಪ್ರಿಡಿಕ್ಷನ್ ಮಾಡ್ತೀವಿ. ಹಾಗೆಯೇ ಪ್ರಸ್ತುತ ಆ ಸಮಸ್ಯೆನ ಪರಿಹರಿಸುವಂಥದ್ದಾಗಿರಬೇಕು. ಈ ಸಂಶೋಧನೆಯ ಗುರಿ ಹೊಸ ಸಿದ್ಧಾಂತಗಳನ್ನು ರೂಪಿಸುವಂತಿರಬೇಕು, ಮುನ್ನಂದಾಜುವನ್ನು ಮಾಡುವಂತಿರಬೇಕು, ಹಾಗೆಯೇ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂತಿರಬೇಕು. ಅದು ಸಂಶೋಧನೆಯ ಗುರಿ, ಆ್ಯಸ್ ಎ ಸೈಂಟಿಫಿಕ್ ಆ್ಯಕ್ಟಿವಿಟಿ ಅಂತ ಕರಿತೀವಿ.
ಇನ್ನು ನೆಕ್ಸ್ಟ್ ಒನ್ ಪ್ರೋಸೆಸ್ ಅಂದರೆ ರಿಸರ್ಚ್ ಪ್ರೋಸೆಸ್ ಆರ್ ಸ್ಟೆಪ್ಸ್ ಆಫ್ ರಿಸರ್ಚ್ ಅಂದರೆ ಸಂಶೋಧನೆಯ ಗುರಿ ಸಂಶೋಧನೆ ಹಂತಗಳು ಅಂತ ಕರಿತೀವಿ. ಈ ಸಂಶೋಧನೆ ನಾವು ಪ್ರಾರಂಭ ಮಾಡಬೇಕು ಅಂದರೆ ಯಾವ ರೀತಿ ಅದನ್ನು ಪ್ರಾರಂಭ ಮಾಡಬೇಕು, ಯಾವ್ಯಾವ ಹಂತದಲ್ಲಿ ಅದು ಹೋಗುತ್ತೆ ಅಂತ ನಾವು ನೋಡೋದಾದರೆ ಈ ಸಂಶೋಧನೆ ನಾವು ಪ್ರಾರಂಭ ಮಾಡಬೇಕಂದ್ರೆ ಪ್ರಾರಂಭಿಕ ಹಂತ ಅಂದರೆ ಸ್ಟೆಪ್ಸ್ ಆಫ್ ಸೈಂಟಿಫಿಕ್ ಮೆಥಡ್. ಇದನ್ನು ಸೈಂಟಿಫಿಕ್ ಮೆಥಡ್ನ ನಾನು ಹೇಳ್ತಿರೋಂಥದ್ದು ಸ್ಟೆಪ್ಸ್. ಫಸ್ಟ್ ಒನ್ ಯಾವುದು ಡಿಫೈನ್ ರಿಸರ್ಚ್ ಪ್ರಾಬ್ಲಮ್. First and most important step in the research is defining ರಿಸರ್ಚ್ ಪ್ರಾಬ್ಲಮ್. ಅಂದರೆ ಅರ್ಥ ನಾವು ಆಯ್ಕೆ ಮಾಡ್ಕೋಬೇಕು. ಪ್ರಾಬ್ಲಮ್ ಅಂತಲೇ ಬರೀ ಪ್ರಾಬ್ಲಮ್ ಇದ್ದರೆ ರಿಸರ್ಚ್ ಮಾಡಬೇಕು ಅಂತಲ್ಲ. ರಿಸರ್ಚ್ ಪ್ರಾಬ್ಲಮ್ ಅಂದರೆ ಅರ್ಥ ಏನು ಅಂತಂದರೆ ನಾವು ಆ ಸಂಶೋಧನೆ ಮಾಡಲಿಕ್ಕೆ ಹೊರಟಿರುವಂತಹ ಒಂದು ಏರಿಯಾವನ್ನು ಅಥವಾ ಒಂದು ವಿಷಯವನ್ನು ಆಯ್ಕೆ ಮಾಡಬೇಕು. ಉದಾಹರಣೆ, ನಾನು ಬಡತನದ ಬಗ್ಗೆ ಮಾಪನ ಮಾಡ್ತಾ ಇದ್ದೀನಿ, ಬಡತನದ ಬಗ್ಗೆ ಸಂಶೋಧನೆ ಕೈಗೊಳ್ತಾ ಇದ್ದೀನಿ. ಅದು ಎಲ್ಲಿ? ಭಾರತದಲ್ಲಿ ಕರ್ನಾಟಕದಲ್ಲಿ ತುಮಕೂರಲ್ಲೋ, ಈ ಥರ ಒಂದು ಡಿಫೈನ್ ಮಾಡಬೇಕು ಪ್ರಾಬ್ಲಮನ್ನು. ಸ್ಪಷ್ಟವಾಗಿ ನಾವು ಸಂಶೋಧನೆ ಮಾಡುವಂತಹ ಒಂದು ಏರಿಯಾವನ್ನು ಫಸ್ಟು ಡಿಫೈನ್ ಮಾಡೋದು, ಅಂದರೆ ಇದು ಸೆಲೆಕ್ಟ್ ಮಾಡಬೇಕು. ಈಗ ಸೆಲೆಕ್ಟ್ ಮಾಡಿದ್ವಿ, ಯಾವುದನ್ನು ಸೆಲೆಕ್ಟ್ ಮಾಡಿದ್ವಿ? ಬಡತನ ಅಂತ ಸೆಲೆಕ್ಟ್ ಮಾಡಿದ್ವಿ. ಈ ಬಡತನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಸಂಶೋಧನೆಗಳಾಗಿದ್ದಾವೆ ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕು. ಅಂದರೆ ಇಲ್ಲಿವರೆಗೂ ನಾನು ಬಡತನದ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಹೊರಟಿದ್ದೀನಿ. ನಗರದಲ್ಲಿ ಅಂದರೆ ಗ್ರಾಮೀಣ ಪ್ರದೇಶದ ನಗರ ಪ್ರದೇಶಗಳಿಗೆ ಜನ ವಲಸೆ ಬರ್ತಾ ಇದ್ದಾರೆ. ಈ ವಲಸೆ ಬರ್ತಿರೋದಕ್ಕೆ ಕಾರಣ ಏನು ಅಥವಾ ಆ ಒಂದು ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡಿದ್ವಿ. ಯಾವ ಪ್ರಾಬ್ಲಮ್ ಆದರೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ ನಾವು ಏರಿಯಾನ ಸೆಲೆಕ್ಟ್ ಮಾಡಿದ್ವಿ. ಆ ಸೆಲೆಕ್ಟ್ ಮಾಡಿರೋಂಥ ಏರಿಯಾದಲ್ಲಿ ಏನೆಲ್ಲ ಸಂಶೋಧನೆಗಳಾಗಿದ್ದಾವೆ ಅಂದರೆ ಬಡತನಕ್ಕೆ ಸಂಬಂಧಿಸಿದಂತೆ ಏನು ಸಂಶೋಧನೆಗಳಾಗಿದ್ದಾವೆ. ಇಲ್ಲ ನಾನು ಇನ್ನೊಂದು ಪ್ರಾಬ್ಲಮ್ ಸೆಲೆಕ್ಟ್ ಮಾಡ್ತೀನಿ ಅಂದರೆ ನಗರ ಪ್ರದೇಶಕ್ಕೆ ಗ್ರಾಮೀಣ ಜನರ ವಲಸೆ, ಇದೊಂದು ಏರಿಯಾನ ಸೆಲೆಕ್ಟ್ ಮಾಡಿದ್ದೀನಿ. ಹಾಗಾದರೆ ಅದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಸಂಶೋಧನೆಗಳಾಗಿದ್ದಾವೆ ಅಂತ ನಾವು ನೋಡ್ತೀವಿ. ಅಂದರೆ ಅದನ್ನು ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರಿತೀವಿ. ಅಂದರೆ ಆ ಸಾಹಿತ್ಯವನ್ನು, ಅದಕ್ಕೆ ಸಂಬಂಧಿಸಿದಂಥ ಸಾಹಿತ್ಯವನ್ನು ನಾವು ಅದನ್ನು ಸ್ಟಡಿ ಮಾಡಬೇಕು. ಅಂದರೆ ರಿವ್ಯೂ ದ ಕಾನ್ಸೆಪ್ಟ್ಸನ್ನು, ಥಿಯರೀಸನ್ನು ನಾವು ರಿವ್ಯೂ ಮಾಡಬೇಕು. ರಿವ್ಯೂ ದ ಪ್ರೀವಿಯಸ್ ರಿಸರ್ಚ್ ಫೈಂಡಿಂಗ್ಸನ್ನು, ಅಂದರೆ ಹಿಂದೆ ಏನು ಸಂಶೋಧನೆ ಮಾಡಿದರು, ಆ ಸಂಶೋಧನೆಯಿಂದ ಏನೆಲ್ಲ ಕಂಡಿದ್ದಾರೆ ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕು. ಹಾಗೆಯೇ ಆ ಬಡತನಕ್ಕೆ ಸಂಬಂಧಿಸಿದಂತೆ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಬೇಕು. ಬಡತನಕ್ಕೆ ಸಂಬಂಧಿಸಿದಂಥ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಬೇಕು. ಇದನ್ನು ಸೆಕೆಂಡ್ ಸ್ಟೆಪ್ಸ್ ಅಂತ ನಾವು ಕರಿತೀವಿ. ಅಂದರೆ ರಿವ್ಯೂ ಆಫ್ ಲಿಟ್ರೇಚರ್ ಏನನ್ನು ಒಳಗೊಂಡಿರುತ್ತೆ ಅಂದರೆ ರಿವ್ಯೂ ದ ಕಾನ್ಸೆಪ್ಟ್ಸನ್ನು ರಿವ್ಯೂ ಮಾಡೋಂಥದ್ದು, ರಿವ್ಯೂ ದ ಥಿಯರೀಸ್ ಅಂದರೆ ಸಿದ್ಧಾಂತಗಳನ್ನು ರಿವ್ಯೂ ಮಾಡೋಂಥದ್ದು, ರಿವ್ಯೂ ದ ಪ್ರೀವಿಯಸ್ ರಿಸರ್ಚ್ ಫೈಂಡಿಂಗ್ಸ್ ಅಂದರೆ ಹಿಂದೆ ಸಂಶೋಧನೆ ಮಾಡಿದ್ದಾರಲ್ಲ ಅದರಲ್ಲಿ ಹೊಸ ವಿಷಯಗಳನ್ನು ಏನು ಕಂಡುಕೊಂಡಿದ್ದಾರೆ ಅನ್ನೋದನ್ನು ನಾವು ರಿವ್ಯೂ ಮಾಡಬೇಕು. ಓಕೆ, ಇದು ಆದಮೇಲೆ ಇವೆರಡೂ ಆದಮೇಲೆ ಫಾರ್ಮುಲೇಟ್ ಹೈಪಾಥಿಸಿಸ್ ಅಂದರೆ ಥರ್ಡ್ ಸ್ಟೆಪ್ ಏನು ಅಂದರೆ ಫಾರ್ಮುಲೇಟ್ ಹೈಪಾಥಿಸಿಸ್ ಅಂದರೆ ಪೂರ್ವ ಸಿದ್ಧಾಂತವನ್ನು ರೂಪಿಸುವಂಥದ್ದು. ಫಾರ್ಮುಲೇಟ್ ಹೈಪಾಥಿಸಿಸ್ ಥರ್ಡ್ ಸ್ಟೆಪ್ ಆಗಿರುತ್ತೆ. ಅಂದರೆ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೀವಿ ಸಂಶೋಧನೆಯಲ್ಲಿ ಅನ್ನೋದನ್ನು ಅದನ್ನು ಹೈಪಾಥಿಸಿಸ್ನ ಫ್ರೇಮ್ ಮಾಡೋ ಅಂಥದ್ದು ಥರ್ಡ್ ಸ್ಟೆಪ್ ಇರುತ್ತೆ. ಇನ್ನು ಫೋರ್ತ್ ಸ್ಟೆಪ್ ಆಫ್ ಸೈಂಟಿಫಿಕ್ ರಿಸರ್ಚಲ್ಲಿ ಫೋರ್ತ್ ಸ್ಟೆಪ್ ಕಂಟಿನ್ಯೂ ಇದೆ. ಇದು ಕಂಟಿನ್ಯೂ ಏನು ಹೇಳುತ್ತೆ ಅಂದರೆ ಡಿಸೈನ್ ರಿಸರ್ಚ್ ಅಂದರೆ ರಿಸರ್ಚ್ ಡಿಸೈನ್ನ ಮಾಡೋ ಅಂಥದ್ದು. ಇಲ್ಲಿ ಇನ್ಕ್ಲೂಡಿಂಗ್ ಸ್ಯಾಂಪಲ್ ಸೈಜ್ ಇರುತ್ತೆ, ಸ್ಯಾಂಪಲ್ ಡಿಸೈನ್ಸ್ ಇರುತ್ತೆ. ಟೋಟಲಿ ಅಂದರೆ ರಿಸರ್ಚ್ ಡಿಸೈನನ್ನು ಮಾಡೋ ಅಂಥದ್ದು ಫೋರ್ತ್ ಸ್ಟೆಪ್ ಇರುತ್ತೆ. ಇನ್ನು ಫಿಫ್ತ್ ಸ್ಟೆಪ್ಪಲ್ಲಿ ಕಲೆಕ್ಷನ್ ಆಫ್ ಡೇಟಾ ಅಂದರೆ ಒಂದು ಸಂಶೋಧನೆ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಸಂಗ್ರಹಿಸಬೇಕು, ಡೇಟಾಸನ್ನು ಕಲೆಕ್ಟ್ ಮಾಡಬೇಕು. ಆಮೇಲೆ ಅನಲೈಸ್ ದ ಡೇಟಾಸನ್ನು ಅನಲೈಸ್ ಮಾಡಬೇಕು. ಯಾವುದು? ಸಿಕ್ಸ್ತ್ ಸ್ಟೆಪ್ಪಲ್ಲಿ. ಹಾಗೆಯೇ ಟೆಸ್ಟಿಂಗ್ ದ ಹೈಪಾಥಿಸಿಸನ್ನು ಟೆಸ್ಟ್ ಮಾಡಬೇಕು. ಹಾಗೆಯೇ ಇಂಟರ್ಪ್ರಿಟೇಟ್ ಟು ರೈಟ್ ದ ರಿಪೋರ್ಟ್ ಅಂದರೆ ವರದಿಯನ್ನು ಮಾಡಬೇಕು 7ನೇ ಹಂತದಲ್ಲಿ. ಇವನ್ನ ಸ್ಟೆಪ್ಸ್ ಆಫ್ ಸೈಂಟಿಫಿಕ್ ರಿಸರ್ಚ್ ಅಂತ ಕರಿತೀವಿ. ಹಾಗಾದರೆ ಫಸ್ಟ್ ಸ್ಟೆಪ್ ಯಾವುದು ಅಂದರೆ ಸೆಲೆಕ್ಟಿಂಗ್ ದ ರಿಸರ್ಚ್ ಏರಿಯಾ ಸೆಲೆಕ್ಟಿಂಗ್ ದ ರಿಸರ್ಚ್ ಇಶ್ಯೂಸ್ ಅಂದರೆ ಸಂಶೋಧನೆ ಮಾಡುವಂಥ ಒಂದು ಏರಿಯಾವನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಥವಾ ಇದನ್ನು ಡಿಫೈನಿಂಗ್ ದ ರಿಸರ್ಚ್ ಪ್ರಾಬ್ಲಮ್ ಅಂತ ಕರಿತೀವಿ. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಹೇಳುತ್ತೆ? ರಿವ್ಯೂ ಆಫ್ ಲಿಟ್ರೇಚರ್ ಅಂದರೆ ಸಾಹಿತ್ಯವನ್ನು ಲಿಟ್ರೇಚರ್ ರಿವ್ಯೂ ಮಾಡೋಂಥದ್ದು. ಇಲ್ಲಿವರೆಗೂ ಏನು ಸಂಶೋಧನೆ ಆಗಿದೆ ಅದನ್ನು ಪರಿಶೀಲನೆ ಮಾಡೋಂಥದ್ದು. ಅದ್ರ ಬೇಸ್ ಮೇಲೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಇದರಿಂದ ನಾವು ಸ್ಪಷ್ಟವಾಗಿ ನಾವು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ
ಥರ್ಡ್ ಸ್ಟೆಪ್ಪಲ್ಲಿ ಫಾರ್ಮುಲೇಷನ್ ಆಫ್ ಹೈಪಾಥೆಸಿಸ್. ಅಂದರೆ ಇಲ್ಲಿ ಹೈಪಾಥೆಸಿಸನ್ನು ಫಾರ್ಮುಲೇಟ್ ಮಾಡಬೇಕು, ಥರ್ಡ್ ಸ್ಟೆಪ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಹಾಗೆಯೇ ರಿಸರ್ಚರ್ಸ್ ಏನಾಗಿರ್ತಾನೆ ಇಲ್ಲಿ ಮೆಚ್ಯೂರ್ಡ್ ಸ್ಟೇಜಿಗೆ ಬಂದಿರ್ತಾನೆ ಹೈಪಾಥೆಸಿಸ್ನ ಫಾರ್ಮುಲೇಟ್ ಮಾಡ್ಬೇಕಾದ್ರೆ. ಯಾಕೆಂದರೆ ಲಿಟ್ರೇಚರನ್ನು ರಿವ್ಯೂ ಮಾಡಿರ್ತಾನೆ, ಏನು ಥಿಯರೀಸ್ ಇದ್ದಾವೆ ಅಂತ ಸ್ಟಡಿ ಮಾಡಿರ್ತಾನೆ, ಏನೋ ಆಲ್ರೆಡಿ ಏನು ಫೈಂಡಿಂಗ್ಸ್ ಆಗಿದೆ ಅದರಲ್ಲಿ ಅಂತೇಳಿ ಮಾಡಿರ್ತಾನೆ. ಅವನು ಮೆಚ್ಯೂರಿಟಿ ಸ್ಟೇಜಿಗೆ ಬಂದಿರ್ತಾನೆ. ಅದ್ರ ಬೇಸ್ ಮೇಲೆ ಫಾರ್ಮುಲೇಟ್ ದ ಹೈಪಾಥೆಸಿಸನ್ನು ಫಾರ್ಮುಲೇಟ್ ಮಾಡ್ತಾನೆ. ಅದು ರಿಸರ್ಚ್ ಏಮನ್ನು ಹೇಳುತ್ತೆ. ಫಾರ್ಮುಲೇಟಿಂಗ್ ರಿಸರ್ಚ್ ಏಮ್, ಆಬ್ಜೆಕ್ಟಿವ್ಸ್, ರಿಸರ್ಚ್ ಕ್ವಶನೇರ್ಸು, ಹಾಗೆಯೇ ಡೆವಲಪಿಂಗ್ ಹೈಪಾಥೆಸಿಸ್, ಇದು ಥರ್ಡ್ ಸ್ಟೆಪ್ಪಲ್ಲಿ ಆಗುತ್ತೆ. ಓಕೆ, ಇನ್ನು ಫೋರ್ತ್ ಸ್ಟೆಪ್ಪಲ್ಲಿ ರಿಸರ್ಚ್ ಡಿಸೈನ್, ಅಂದರೆ ಸಂಶೋಧನೆಯ ಒಂದು ವಿನ್ಯಾಸವನ್ನು ಮಾಡ್ತೇವೆ ಫೋರ್ತ್ ಸ್ಟೆಪ್ಪಲ್ಲಿ. ಇಟ್ ಇನ್ಕ್ಲೂಡ್ ಸ್ಯಾಂಪಲ್ ಸೈಜ್, ಅಂದರೆ ಈ ದತ್ತಾಂಶಗಳನ್ನು ಎಷ್ಟು, ಅಂಕಿಅಂಶಗಳನ್ನು, ಆ ಗಾತ್ರ ಎಷ್ಟು, ಎಲ್ಲಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಸಂಶೋಧನೆ ಮಾಡಬೇಕು ಅಂತ ನಾವು ಹೊರಟ್ವಿ, ಬಡತನದ ಸಂಶೋಧನೆ ಓಲ್ ಭಾರತ ಮಾಡಲಿಕ್ಕಾಗಲ್ಲ, ಕರ್ನಾಟಕದಲ್ಲಿ ಆಯ್ದ ಜಿಲ್ಲೆನಲ್ಲಿ ಆಯ್ದ ತಾಲೂಕಲ್ಲಿ ಆಯ್ದ ಗ್ರಾಮಗಳಲ್ಲಿ ಆಯ್ದ ಜನಸಂಖ್ಯೆಯ ಮೂಲಕ ನಾವೇನು ಮಾಡ್ತೀವಿ, ಸಂಶೋಧನೆ ಮಾಡ್ತೀವಿ, ಅದನ್ನು ಡಿಸೈನ್ ಮಾಡ್ತೀವಿ ಫೋರ್ತ್ ಸ್ಟೆಪ್ಪಲ್ಲಿ. ಇನ್ನು ಫಿಫ್ತ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಕಲೆಕ್ಷನ್ ಆಫ್ ಡೇಟಾ, ಅಂದರೆ ಅಂಕಿಅಂಶಗಳನ್ನು ಸಂಗ್ರಹಿಸುವಂಥದ್ದು. ಇಲ್ಲಿ 2 ಸೋರ್ಸ್ ಇದೆ ಡೇಟಾಸನ್ನು ಕಲೆಕ್ಟ್ ಮಾಡಲಿಕ್ಕೆ, ಒಂದು ಪ್ರೈಮರಿ ಡೇಟಾ ಮತ್ತು ಸೆಕೆಂಡರಿ ಡೇಟಾ, ಅಂದರೆ ಪ್ರಾಥಮಿಕ ಅಂಕಿಅಂಶಗಳು ಮತ್ತು ಮಾಧ್ಯಮಿಕ ಅಂಕಿಅಂಶಗಳು ಇರ್ತವೆ. ಈ ಪ್ರಾಥಮಿಕ ಡೇಟಾನ ಡೈರೆಕ್ಟಾಗಿ ಈ ರಿಸರ್ಚರು, ಅಂದರೆ ಇನ್ವೆಸ್ಟಿಗೇಟರ್ ಅಂತ ನಾವೇನು ಕರಿತೀವಲ್ಲ, ಅವನು ಆ ಸಂಬಂಧಿಸಿದ ವ್ಯಕ್ತಿಯಿಂದನೇ ನೇರವಾಗಿ ಅಂಕಿಅಂಶಗಳನ್ನು ಸಂಗ್ರಹಿಸಿದ್ರೆ ಅದನ್ನು ಪ್ರೈಮರಿ ಡೇಟಾ ಅಂತ ಕರಿತೀವಿ. ಈ ಪ್ರೈಮರಿ ಡೇಟಾ ರಾ ಮೆಟೀರಿಯಲ್ಸ್ ಥರ ಇರುತ್ತೆ, ಅಂದರೆ ಕಚ್ಚಾ ಸರಕುಗಳ ಥರ ಇರುತ್ತೆ. ಅವನ್ನ ಕ್ಲಾಸಿಫಿಕೇಷನ್ ಮಾಡಬೇಕು, ಅನಲೈಸ್ ಮಾಡಬೇಕು. ಯಾವುದನ್ನು ತಗೊಂಡ್ರೆ ಪ್ರೈಮರಿ ಡೇಟಾ. ಆ್ಯಕ್ಚುಲಿ ಪ್ರೈಮರಿ ಡೇಟಾ ಏನು ಅಡ್ವಾಂಟೇಜ್ ಏನಂದರೆ ಅಕ್ಯುರೇಸಿನ ಕೊಡ್ಬೋದು. ಪ್ರಾಥಮಿಕ ಅಂಕಿಅಂಶಗಳಿಂದ ಸಂಶೋಧನೆಗೆ ಒಂದು ಅಕ್ಯುರೇಸಿಯನ್ನು ನಾವು ಕೊಡ್ಬೋದು. ಆದರೆ ಪ್ರಾಬ್ಲಮ್ ಏನಂದರೆ ಪ್ರೈಮರಿ ಡೇಟಾದ ದೇ ಆರ್ ಮೋರ್ ಎಕ್ಸ್ಪೆನ್ಸಿವ್, ಅಂದರೆ ಹೆಚ್ಚು ವೆಚ್ಚದಾಯಕವಾಗಿರುತ್ತೆ, ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್, ಹೆಚ್ಚು ಸಮಯವನ್ನು ಕನ್ಸ್ಯೂಮ್ ಮಾಡುತ್ತೆ ಪ್ರೈಮರಿ ಡೇಟಾ. ಓಕೆ, ಹಾಗೆ ಸೆಕೆಂಡರಿ ಡೇಟಾಸ್, ಅಂದರೆ ಸೆಕೆಂಡರಿ ಡೇಟಾಸ್ ಆ್ಯಂಡ್ ಆಲ್ರೆಡಿ ಪಬ್ಲಿಷ್ಡ್ ಸೋರ್ಸಸ್ಸಿಂದ ನಾವು ಡೇಟಾಸನ್ನು ಕಲೆಕ್ಟ್ ಮಾಡ್ತೀವಿ. ಆ ಪಬ್ಲಿಷ್ಡ್ ಸೋರ್ಸಸ್ಸಿಂದ ಡೇಟಾಸನ್ನು ನಾವು ಯೂಸ್ ಮಾಡ್ತೀವಿ. ಈ ಸೆಕೆಂಡರಿ ಡೇಟಾಸು ಫಿನಿಶ್ಡ್ ಆಗಿರ್ತವೆ, ಅಂದರೆ ಅವು ಅಂದರೆ ಸಿದ್ಧ ವಸ್ತುಗಳ ಥರ ಇರ್ತವೆ, ಅವುಗಳನ್ನು ನಾವು ಬಳಸ್ಬೋದು. ಆದರೆ ನಾವು ಪ್ರಾಬ್ಲಮ್ ಏನಂದರೆ ಅಕ್ಯುರೇಸಿನ ಕೊಡಲಿಕ್ಕಾಗಲ್ಲ. ಯಾವುದರಿಂದ? ಸೆಕೆಂಡರಿ ಡೇಟಾನ. ಈ ಪ್ರೈಮರಿ ಡೇಟಾನ ನಾವು ಡೈರೆಕ್ಟ್ ಇಂಟರ್ವ್ಯೂ ಮೆಥಡಲ್ಲಿ ಮಾಡ್ತೀವಿ, ಮೇಲ್ಡ್ ಕ್ವಶನಿಯರ್ ಮೆಥಡಲ್ಲಿ ಮಾಡ್ತೀವಿ, ಟೆಲಿಫೋನ್ ಇಂಟರ್ವ್ಯೂ ಮೆಥಡಲ್ಲಿ ಮಾಡ್ತೀವಿ. ಹಾಗೆಯೇ ಪೋಸ್ಟಲ್ ಬ್ಯಾಲೆಟನ್ನು ಕಳಿಸ್ತೀವಲ್ಲ, ಅದ್ರ ಮೂಲಕನೂ ನಾವು ಡೇಟಾಸನ್ನು ಕಲೆಕ್ಟ್ ಮಾಡೋದು. ಸೆಕೆಂಡರಿ ಡೇಟಾಸ್ ಅಂದರೆ ನ್ಯಾಷನಲ್ ಪಬ್ಲಿಕೇಶನ್ಸು, ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ಸು, ಹಾಗೆಯೇ ಸ್ಟೇಟ್ ಪಬ್ಲಿಕೇಶನ್ಸು, ರಿಪೋರ್ಟ್ಸು, ನ್ಯೂಸ್ ಪೇಪರ್ಸು, ಆರ್ಟಿಕಲ್ಸು, ಇವೆಲ್ಲ ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ ಆಗಿರುತ್ತೆ. ಇನ್ನು ಈ ಡೇಟಾಸಲ್ಲಿ ಮತ್ತೆ 2 ಟೈಪ್ಸ್ ಇದೆ, ಕ್ವಾಲಿಟೇಟಿವ್ ಡೇಟಾ ಆ್ಯಂಡ್ ಕ್ವಾಂಟಿಟೇಟಿವ್ ಡೇಟಾ. ಅಂದರೆ ನಂಬರ್ಸಲ್ಲಿ ಹೇಳಿದ್ರೆ ಕ್ವಾಂಟಿಟೇಟಿವ್ ಡೇಟಾ, ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಹೇಳಿದ್ರೆ ಕ್ವಾಲಿಟೇಟಿವ್ ಡೇಟಾ, ಅಂದರೆ ಪರಿಮಾಣಾತ್ಮಕ ಅಂಕಿಅಂಶಗಳು ಮತ್ತು ಗುಣಾತ್ಮಕ ಅಂಕಿಅಂಶಗಳು ಅಂತಲೂ ನಾವು ಕರಿತೀವಿ. ಓಕೆ, ಎಸ್. ಇನ್ನು 6th ಸ್ಟೆಪ್ಪಲ್ಲಿ ಅನಾಲಿಸಿಸ್ ಆಫ್ ಡೇಟಾ ಆ್ಯಂಡ್ ಟೆಸ್ಟಿಂಗ್ ಆಫ್ ಹೈಪಾಥೆಸಿಸ್, ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಟೆಸ್ಟಿಂಗ್ ಆಫ್ ಅಂದರೆ ಡೇಟಾಸನ್ನು ಅನಲೈಸ್ ಮಾಡ್ತೀವಿ, ಡೇಟಾಸನ್ನು ಅನಲೈಸ್ ಮಾಡಿ ಹೈಪಾಥೆಸಿಸನ್ನು ಟೆಸ್ಟ್ ಮಾಡ್ತೀವಿ. ಹೈಪಾಥೆಸಿಸನ್ನು ಟೆಸ್ಟ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡೋಂಥದ್ದು ನಲ್ ಹೈಪಾಥೆಸಿಸ್ ಮತ್ತು ಆಲ್ಟರ್ನೇಟಿವ್ ಹೈಪಾಥೆಸಿಸ್ ಅಂತ 2 ಹೈಪಾಥೆಸಿಸ್ನ ನಾವು ಟೆಸ್ಟ್ ಮಾಡ್ತೀವಿ. ತುಂಬ ಇಂಪಾರ್ಟೆಂಟ್ ಇಲ್ಲಿ. ಹೈಪಾಥೆಸಿಸ್ ಟೆಸ್ಟ್ ಮಾಡ್ಬೇಕಾದ್ರೆ ನಾವು ಟೆಸ್ಟ್ ಮಾಡೋಂಥದ್ದು 2 ಇದ್ದಾವೆ. ಯಾವ ಹೈಪಾಥೆಸಿಸಲ್ಲಿ 2 ಇದೆ, ಒಂದು ನಲ್ ಹೈಪಾಥೆಸಿಸ್, ಇನ್ನೊಂದು ಆಲ್ಟರ್ನೇಟಿವ್ ಹೈಪಾಥೆಸಿಸ್. ನಲ್ ಹೈಪಾಥೆಸಿಸನ್ನು H0 ಅಂತ ಕರಿತೀವಿ. ಅಂದರೆ ನಲ್ ಹೈಪಾಥೆಸಿಸನ್ನು ಯಾವುದ್ರ ಮೂಲಕ, ಸಿಂಬಲ್ ಮೂಲಕ ಕರಿತೀವಿ ಅಂದರೆ H0, ಕೆಳಗಡೆ 0, ಆ H0 ಮೂಲಕ ನಲ್ ಹೈಪಾಥೆಸಿಸ್ನ ನಾವು ಮಾಡ್ತೀವಿ. ಆಲ್ಟರ್ನೇಟಿವ್ ಹೈಪಾಥೆಸಿಸನ್ನು H1 ಅಂತ ಕರಿತೀವಿ. H1ಅನ್ನು ಆಲ್ಟರ್ನೇಟಿವ್ ಹೈಪಾಥೆಸಿಸ್, ಅಂದರೆ H0ನ ನಲ್ ಹೈಪಾಥೆಸಿಸ್ ಅಂತ ಕರಿತೀವಿ. ಆದರೆ ಈ ಹೈಪಾಥೆಸಿಸನ್ನು ಟೆಸ್ಟ್ ಮಾಡಬೇಕಾದಾಗ ಆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಬೇಸ್ ಮೇಲೆ ಅದನ್ನು ಆಲ್ಟರ್ನೇಟಿವ್ ನಲ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ಆದರೆ ನಾವು ಇಲ್ಲಿ ಟೆಸ್ಟಿಂಗ್ ಆಫ್ ಹೈಪಾಥೆಸಿಸ್ ಬಂದಾಗ ನಲ್ ಹೈಪಾಥೆಸಿಸನ್ನು ಟೆಸ್ಟ್ ಮಾಡ್ತೀವಿ. ವಿ ಆರ್ ನಾಟ್ ಟೆಸ್ಟಿಂಗ್ ಆಲ್ಟರ್ನೇಟಿವ್ ಹೈಪಾಥೆಸಿಸ್, ವಿ ಆರ್ ಟೆಸ್ಟಿಂಗ್ ನಲ್ ಹೈಪಾಥೆಸಿಸ್. ಅಂದರೆ ನಲ್ ಹೈಪಾಥೆಸಿಸನ್ನು ಸಂಶೋಧನೆಯಲ್ಲಿ ಪರೀಕ್ಷೆ ಮಾಡ್ತೀವಿ. ಆ ನಲ್ ಹೈಪಾಥೆಸಿಸನ್ನು ಟೆಸ್ಟ್ ಮಾಡಲಿಕ್ಕೆ, ಪರೀಕ್ಷೆ ಮಾಡಲಿಕ್ಕೆ ಚೈ-ಸ್ಕ್ವೇರ್ ಟೆಸ್ಟನ್ನು ಯೂಸ್ ಮಾಡ್ತೀವಿ. ಆ್ಯಸ್ ಎ ಟೆಸ್ಟ್ ಆಫ್ ಗುಡ್ನೆಸ್ ಆಫ್ ಫಿಟ್ ಅಂತ ಕರಿತೀವಿ ಇದನ್ನು. ಹಾಗೆಯೇ ಟಿ ಟೆಸ್ಟನ್ನು ಯೂಸ್ ಮಾಡ್ತೀವಿ, ಎಫ್ ಟೆಸ್ಟನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಅನಾಲಿಸಿಸ್ ಆಫ್ ವೇರಿಯನ್ಸ್ ಅಂದರೆ ಅನೋವನ್ನು ನಾವು ಯೂಸ್ ಮಾಡ್ತೀವಿ. ಈ ಟೆಸ್ಟ್ಗಳನ್ನು ಯೂಸ್ ಮಾಡ್ಕೊಂಡು ಹೈಪಾಥೆಸಿಸನ್ನು ಟೆಸ್ಟ್ ಮಾಡ್ತೀವಿ. ಒನ್ ಥಿಂಗ್ ಯು ಹ್ಯಾವ್ ಟು ನೋ,
ನಾವು ಟೆಸ್ಟ್ ಮಾಡೋ ಅಂಥದ್ದು ನಲ್ ಹೈಪಾಥಿಸಿಸನ್ನು. ಸಂಶೋಧನೆಯಲ್ಲಿ ಆಲ್ಟರ್ನೇಟಿವ್ ಹೈಪಾಥಿಸಿಸ್ ಆರ್ ನಾಟ್ ಅಲೌಡ್ ಟು ಟೆಸ್ಟ್. ಅಂದರೆ ಆಲ್ಟರ್ನೇಟಿವ್ ಹೈಪಾಥಿಸಿಸನ್ನು ಸಂಶೋಧನೆಯಲ್ಲಿ ನಾವು ಟೆಸ್ಟ್ ಮಾಡಲ್ಲ. ಆದರೆ ಯಾವುದನ್ನು ಟೆಸ್ಟ್ ಮಾಡ್ತೀವಿ? ನಲ್ ಹೈಪಾಥಿಸಿಸನ್ನು ಟೆಸ್ಟ್ ಮಾಡ್ತೀವಿ. ಆ ನಲ್ ಹೈಪಾಥಿಸಿಸನ್ನು ಟೆಸ್ಟ್ ಮಾಡಲಿಕ್ಕೆ ಯಾವುದನ್ನು ಬಳಸ್ತೀವಿ? ಯಾವುದ್ರ ಮೂಲಕ ಟೆಸ್ಟ್ ಮಾಡ್ತೀವಿ ಅಂದರೆ ಚೈ ಸ್ಕ್ವೇರ್ ಟೆಸ್ಟ್ ಮೂಲಕ ಮಾಡ್ತೀವಿ, ಟಿ ಟೆಸ್ಟ್ ಮೂಲಕ ಮಾಡ್ತೀವಿ, ಎಫ್ ಟೆಸ್ಟ್ ಮೂಲಕ ಮಾಡ್ತೀವಿ, ಹಾಗೆ ಅನಾಲಿಸಿಸ್ ಆಫ್ ವೇರಿಯನ್ಸ್ ಅಥವಾ ಅನೋವಾ ಮೂಲಕ ಮಾಡ್ತೀವಿ. ಈ ಮಾಡಿದಾಗ ನಮಗೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಬರುತ್ತಲ್ಲ, ಆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು ಏನು ಎರರ್ ಅಂತ ನಾವು ಕರಿತೀವಿ. ಅದು 0.5ಗಿಂತ ಕಡಿಮೆ ಇತ್ತು, ಕಡಿಮೆ ಇತ್ತು ಅಂದರೆ ಎರರು 0.5ಗಿಂತ ಕಡಿಮೆ ಇತ್ತು ಅಂದರೆ ನಾವು ರಿಜೆಕ್ಟ್ ಮಾಡ್ತೀವಿ. ಯಾವುದನ್ನು? ನಲ್ ಹೈಪಾಥಿಸಿಸನ್ನು ರಿಜೆಕ್ಟ್ ಮಾಡ್ತೀವಿ. ಎಷ್ಟಕ್ಕಿಂತ ಕಡಿಮೆ ಇದ್ದರೆ ಅಂದರೆ ಎರರ್ಸು ನಾವು ಟೆಸ್ಟ್ ಮಾಡಿದಾಗ ಎರರ್ಸು 0.5ಗಿಂತ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಕಡಿಮೆ ಇತ್ತು ಅಂತಂದರೆ ನಾವು ನಲ್ ಹೈಪಾಥಿಸಿಸನ್ನು ರಿಜೆಕ್ಟ್ ಮಾಡ್ತೀವಿ. ಆದರೆ ನಮ್ಮ ಎರರ್ಸು 0.5ಗಿಂತ ಜಾಸ್ತಿ ಇದೆ, ಆದರೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು 0.5ಗಿಂತ ಜಾಸ್ತಿ ಇತ್ತು ಎರರ್ ಅಂತ ಅಂದಾಗ ನಲ್ ಹೈಪಾಥಿಸಿಸ್ ಅಂದರೆ ನಲ್ ಹೈಪಾಥಿಸಿಸನ್ನು ರಿಜೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಸಂಶೋಧನೆ ಏನಾಗುತ್ತೆ? ಫೇಲ್ಯೂರ್ ಆಗುತ್ತೆ. ಓಕೆ, ಹಾಗಾದರೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು 0.5ಗಿಂತ ಕಡಿಮೆ ಇದ್ದರೆ ನಾವು ನಲ್ ಹೈಪಾಥಿಸಿಸನ್ನು, ಅಂದರೆ ಎರರ್ಸ್ ಕಡಿಮೆ ಇದೆ, ವಿ ಆರ್ ರಿಜೆಕ್ಟಿಂಗ್ ನಲ್ ಹೈಪಾಥಿಸಿಸ್ ಆ್ಯಂಡ್ ಮೂವಿಂಗ್ ಆಲ್ಟರ್ನೇಟಿವ್ ಹೈಪಾಥಿಸಿಸ್. ಆಗ ಆಲ್ಟರ್ನೇಟಿವ್ ಹೈಪಾಥಿಸಿಸ್ ಅನಲೈಸ್ ಮಾಡ್ತೀವಿ. ಏನು ಇಶ್ಯೂಸು ಅಂತೇಳಿ ನಾವು ಅನಲೈಸ್ ಮಾಡ್ತೀವಿ. ಇದು ಟೆಸ್ಟಿಂಗ್ ಆಫ್ ಹೈಪಾಥಿಸಿಸ್. ಇನ್ನು ನೆಕ್ಸ್ಟ್ ಒನ್ ನೋಡಿದಾಗ ಇಂಟರ್ಪ್ರಿಟೇಟ್ ಆರ್ ರಿಪೋರ್ಟಿಂಗ್. ಅಂದರೆ ಅಂತಿಮವಾಗಿ ಇವೆಲ್ಲ ಟೆಸ್ಟಿಂಗ್ ಎಲ್ಲ ಹೈಪಾಥಿಸಿಸ್ ಆದಮೇಲೆ ನಾವು ರಿಪೋರ್ಟನ್ನು ಬರಿತೀವಿ. ಅದನ್ನು ರಿಸರ್ಚ್ ರಿಪೋರ್ಟ್ ಅಂತೇಳಿ ನಾವು ಕರಿತೀವಿ. ದೇ ಆರ್ ದ ಸ್ಟೆಪ್ಸ್ ಆಫ್ ರಿಸರ್ಚ್, ಅಂದರೆ ಸಂಶೋಧನೆಯ ಹಂತಗಳು ಅಂತ ಕರಿತೀವಿ. ಇವನ್ನು ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್ ನೋಡೋದಾದ್ರೆ ಸಂಶೋಧನೆಯ ವಿಧಗಳು, ಟೈಪ್ಸ್ ಆಫ್ ರಿಸರ್ಚ್ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ರಿಸರ್ಚಲ್ಲಿ ಯಾವ ಟೈಪ್ಸ್ ಇದೆ ಅಂತ ನಾವು ನೋಡೋದಾದರೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮತ್ತು ಅನಾಲಿಟಿಕಲ್ ರಿಸರ್ಚ್ ಅಂತ ಎರಡು ಟೈಪ್ಸ್ ಇದೆ. ಅಂದರೆ ರಿಸರ್ಚಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಇಟ್ ಈಸ್ ಎ ಕ್ಲಾಸಿಫಿಕೇಷನ್ ಆಫ್ ರಿಸರ್ಚ್ ಆನ್ ದಿ ಬೇಸಿಸ್ ಆಫ್ ಆಬ್ಜೆಕ್ಟಿವ್ಸ್ ಬೇಸ್ ಮೇಲೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮತ್ತು ಅನಾಲಿಟಿಕಲ್ ರಿಸರ್ಚ್ ಅಂತೇಳಿ ನಾವು ಡಿವೈಡ್ ಮಾಡ್ತೀವಿ. ಓಕೆ, ಇಲ್ಲಿ ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ ಏನಿರುತ್ತೆ ಅಂದರೆ ನಾವು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮಾಡಬೇಕಾದ್ರೆ ವಾಟ್ ಈಸ್, ವಾಟ್ ವಾಸ್ ಅಂದರೆ ಹೇಗಿದೆ, ಹೇಗಿತ್ತು, ಏನದು ಅನ್ನೋದನ್ನು ನಮ್ಮ ಸಂಶೋಧನೆ ಮಾಡ್ತೀವಿ. ಆದರೆ ಅನಾಲಿಟಿಕಲ್ ರಿಸರ್ಚಲ್ಲಿ ವೈ, ಹಕ್ಕಡ್, ಯಾಕಾಯಿತು, ಹೌ ಇಟ್ ಈಸ್ ಕರೆಕ್ಟ್, ಏನು ಹಕ್ಕಡ್, ಯಾಕದಾಯಿತು, ಹೇಗಾಯಿತು ಅನ್ನೋದನ್ನು ಸಂಶೋಧನೆ. ಆದರೆ ಅನಾಲಿಟಿಕಲ್ ರಿಸರ್ಚಲ್ಲಿ ಹೌ ಅಂತ ಹೋಗ್ತೀವಿ, ವೈ ಅಂತ ಹೋದರೆ ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ ವಾಟ್ ಈಸ್, ವಾಟ್ ವಾಸ್ ಅಷ್ಟೇ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಹಾಗೆಯೇ ಈ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಏನು ಮಾಡುತ್ತೆ ಅಂದರೆ ಫ್ಯಾಕ್ಟ್ ಫೈಂಡಿಂಗ್ ಎನ್ಕ್ವೈರಿ ಅಷ್ಟೇ ಇನ್ಕ್ಲೂಡ್ ಆಗಿರೋದು ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ. ಆದರೆ ಅನಾಲಿಟಿಕಲ್ ರಿಸರ್ಚಲ್ಲಿ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ಮೆಟೀರಿಯಲ್ಸ್ ಇರುತ್ತೆ. ಅಂದರೆ ಟ್ರೈ ಟು ಅಟೆಂಪ್ಟ್ ಟು ಮೇಕ್ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದ ಮೆಟೀರಿಯಲ್ಸ್. ಅಂದರೆ ಇರುವಂಥ ಇದನ್ನು ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಯಾವುದರಲ್ಲಿ? ಅನಾಲಿಟಿಕಲ್ ರಿಸರ್ಚಲ್ಲಿ. ಹಾಗೆಯೇ ಎಕ್ಸಾಂಪಲ್ಸ್ ನಾವು ನೋಡಿದ್ರೆ ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ ಅನಲೈಸಿಂಗ್ ದ ಟ್ರೆಂಡ್ಸ್ ಆಫ್ ರೈಸಿಂಗ್ ಕರೋನಾ ಕೇಸಸ್ ಅಂತ ನಾವೇನು ಇರುತ್ತೆ ಆ ಟ್ರೆಂಡ್ಸನ್ನು ಅನಲೈಸ್ ಮಾಡೋದು ಡಿಸ್ಕ್ರಿಪ್ಟಿವ್ ರಿಸರ್ಚ್. ಅನಾಲಿಟಿಕಲ್ ರಿಸರ್ಚ್ ಅಂದರೆ ಅನಲೈಸ್ ದ ರೀಸನ್ ಬಿಹೈಂಡ್ ದ ರೈಸಿಂಗ್ ದ ಕೊರೋನಾ ವೈರಸ್. ಅಂದರೆ ಕೊರೋನಾ ವೈರಸ್ ಯಾಕೆ ಜಾಸ್ತಿ ಆಗ್ತಿದೆ, ವೈ ಇಟ್ ಈಸ್ ಇನ್ಕ್ರೀಸಿಂಗ್, ಅನಾಲಿಟಿಕಲ್ ರಿಸರ್ಚ್. ಕರೋನಾ ವೈರಸ್ ಹಿಂಗೆ ಜಾಸ್ತಿ ನಿಮಗೆ ಟಿ ವಿನಲ್ಲೆಲ್ಲ ಕೇಳಿಕೊಡ್ತಿದ್ರು ಗೊತ್ತಾ, ಕರೋನಾ ಇಷ್ಟು ಕೇಸ್ ಜಾಸ್ತಿ ಆಯಿತು, ಇಷ್ಟು ಕೇಸ್ ಜಾಸ್ತಿ, ಆ ಥರ ಬರೀ ಫ್ಯಾಕ್ಟ್ಸನ್ನು ಜಾಸ್ತಿ ಆಗ್ತಿರೋದನ್ನು ಹೇಳಿದ್ರೆ ಡಿಸ್ಕ್ರಿಪ್ಟಿವ್. ಅನಾಲಿಟಿಕಲ್ ರಿಸರ್ಚನ್ನು ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು, ಅಂದರೆ ಜನ ಮಾಸ್ಕ್ ಆಗ್ತಾ ಇಲ್ಲ, ಜನ ಜಾಸ್ತಿ ಅಡ್ಡಾಡ್ತಿದ್ದಾರೆ, ಗ್ಯಾದರ್ ಆಗ್ತಿದ್ದಾರೆ, ಈ ಎಲ್ಲ ಕಾರಣಕ್ಕಾಗಿ ಕೊರೋನಾ ವೈರಸ್ ಕೇಸಸ್ ಜಾಸ್ತಿ ಆಗ್ತಿದೆ ಅಂತ ಅನಲೈಸ್ ಮಾಡೋದು ಅನಾಲಿಟಿಕಲ್ ರಿಸರ್ಚ್ ಆಗಿರುತ್ತೆ. ಈ ರೀತಿ ರಿಸರ್ಚಲ್ಲಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ವರ್ಸಸ್ ಅಂದರೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮತ್ತು ಅನಾಲಿಟಿಕಲ್ ರಿಸರ್ಚ್ ಅಂತ ಎರಡು ಟೈಪ್ಸ್ ಇದೆ. ದೇ ಆರ್ ಆನ್ ಬೇಸ್ ಆಫ್ ದರ್ ಆಬ್ಜೆಕ್ಟಿವ್ಸ್. ಓಕೆ, ಇನ್ನು ನೆಕ್ಸ್ಟ್ ಒನ್ ಫಂಡಮೆಂಟಲ್ ರಿಸರ್ಚ್ ಆ್ಯಂಡ್ ಅಪ್ಲೈಡ್ ರಿಸರ್ಚ್ ಅಂತ ಇದೆ. ಇಟ್ ಈಸ್ ಎ ಕ್ಲಾಸಿಫಿಕೇಶನ್ ಆಫ್ ರಿಸರ್ಚ್ ಆನ್ ದಿ ಬೇಸ್ ಆಫ್ ಅಪ್ಲಿಕೇಶನ್. ಅಂದರೆ ಅನ್ವಯಿಕೆಯ ಆಧಾರದ ಮೇಲೆ ಸಂಶೋಧನೆಯನ್ನು ಫಂಡಮೆಂಟಲ್ ರಿಸರ್ಚ್ ಮತ್ತು ಅಪ್ಲೈಡ್ ರಿಸರ್ಚ್ ಅಂತ ನಾವು ಡಿವೈಡ್ ಮಾಡ್ತೇವೆ. ಇಲ್ಲಿ ಫಂಡಮೆಂಟಲ್ ರಿಸರ್ಚ್ ಅಂತಂದರೆ ಹ್ಯಾಡಿಂಗ್ ಟು ಎಕ್ಸಿಸ್ಟಿಂಗ್ ನಾಲೆಡ್ಜ್. ಅಂದರೆ ಈ ಫಂಡಮೆಂಟಲ್ ರಿಸರ್ಚ್ನ ಅಂದರೆ ಟು ಮೇಕ್ ಹ್ಯಾಡ್ ಅಡಿಷನ್
ಟು ಮೇಕ್ ಅಡಿಷನ್ ಟು ಎಕ್ಸಿಸ್ಟಿಂಗ್ ನಾಲೆಡ್ಜ್, ಅಸ್ತಿತ್ವದಲ್ಲಿರುವಂಥ ಜ್ಞಾನಕ್ಕೆ ಹೆಚ್ಚುವರಿಯನ್ನು ಹ್ಯಾಡ್ ಮಾಡೋ ಅಂಥದ್ದನ್ನು ನಾವೇನಂತ ಕರಿತೀವಿ, ಫಂಡಮೆಂಟಲ್ ರಿಸರ್ಚ್ ಅಂತ ಕರಿತೀವಿ. ಆದರೆ ಅಪ್ಲೈಡ್ ರಿಸರ್ಚ್ ಅಂದರೆ ಫೈಂಡ್ ಔಟ್ ದ ಸೊಲ್ಯೂಷನ್, ಅಂದರೆ ಪರಿಹಾರವನ್ನು ಕಂಡುಕೊಳ್ಳೋದು ಯಾವುದು, ಅಪ್ಲೈಡ್ ರಿಸರ್ಚ್ ಆಗಿರುತ್ತೆ. ಅಂದರೆ ಈಗ ಕರೋನಾ ಕೇಸಸ್ ಜಾಸ್ತಿ ಆಗ್ತಿದೆ, ಕರೋನಾ ಕೇಸಸ್ ಜಾಸ್ತಿ ಆಗ್ತಿರ್ಲಿಕ್ಕೆ ಕಾರಣಗಳೇನು ಅಂತಂದರೆ ಎಲ್ಲರೂ ಜಾಸ್ತಿ ಅಡ್ಡಾಡೋದು ಒಂದು ಕಾರಣ ಇತ್ತು, ಅದಿತ್ತು. ಈಗ ಮತ್ತೆ ಸಂಶೋಧನೆ ಮಾಡಿ ಇನ್ನೊಂದು ಕಾರಣನೇ ಹೇಳ್ತಿದ್ದೀವಿ, ಏನು, ಜನ ಗುಂಪು ಸೇರೋ ಅಂಥದ್ದು, ಮದುವೆಗಳಾಗ್ತಿರೋ ಅಂಥದ್ದು, ಈ ಥರ ಹೊಸದನ್ನು ಹ್ಯಾಡ್ ಮಾಡೋ ಅಂಥದ್ದು. ಆದರೆ ಅಪ್ಲೈಡ್ ರಿಸರ್ಚ್ ಏನಿರುತ್ತೆ, ಆ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳೋದು ಯಾವುದಾಗಿರುತ್ತೆ, ಅಪ್ಲೈಡ್ ರಿಸರ್ಚ್ನ ಆಬ್ಜೆಕ್ಟಿವ್ ಆಗಿರುತ್ತೆ. ಹಾಗೆಯೇ ಈ ಫಂಡಮೆಂಟಲ್ ರಿಸರ್ಚಲ್ಲಿ ಡಿಸ್ಕವರ್ ನ್ಯೂ ಥಿಂಗ್ಸ್ ಆರ್ ಎನಿ ಇನ್ವೆನ್ಷನ್ಸ್, ಹೊಸ ಸಂಶೋಧನೆಯನ್ನು ಅಥವಾ ಹೊಸ ಆವಿಷ್ಕಾರನ ಮಾಡ್ತೀವಿ ಯಾವುದರಲ್ಲಿ, ಫಂಡಮೆಂಟಲ್ ರಿಸರ್ಚಲ್ಲಿ. ಅಪ್ಲೈಡ್ ರಿಸರ್ಚಲ್ಲ, ಅದನ್ನು ಯೂಸ್ಡ್ ಇನ್ ಅಪ್ಲಿಕೇಶನ್ ಅಂದರೆ ಅನ್ವಯಿಕೆಯಲ್ಲಿ ಅದನ್ನು ಬಳಸ್ತೀವಿ, ಯಾವುದನ್ನು, ಅಪ್ಲೈಡ್ ರಿಸರ್ಚನ್ನು. ಓಕೆ, ಈ ಫಂಡಮೆಂಟಲ್ ರಿಸರ್ಚ್ ಏನಾಗುತ್ತೆ, ಎಕ್ಸ್ಟೆನ್ಸಿವ್ ಇನ್ ದ ನೇಚರ್, ಎಕ್ಸ್ಟೆನ್ಸಿವ್ ಇದ್ದರೆ ಅಪ್ಲೈಡ್ ರಿಸರ್ಚ್ ಏನಾಗಿರುತ್ತೆ, ಇಂಟೆನ್ಸಿವ್ ಇನ್ ನೇಚರ್ ಆಗಿರುತ್ತೆ. ಓಕೆ, ದೀಸ್ ಆರ್ ಆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರಿಸರ್ಚ್ ಆ್ಯಂಡ್ ಅಪ್ಲೈಡ್ ರಿಸರ್ಚ್. ನಾನು ಅಬ್ಸರ್ವ್ ಮಾಡಿದಂಗೆ KSET ಪೇಪರಲ್ಲಿ, ಈವನ್ UGC NET ಪೇಪರಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳಿರೋಂಥದ್ದು ಈ ಟೈಪ್ಸ್ ಆಫ್ ದ ರಿಸರ್ಚಲ್ಲೇ. ಓಕೆ, ಇವನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಒನ್ನು ಡಿಡಕ್ಟಿವ್ ರಿಸರ್ಚ್ ಆ್ಯಂಡ್ ಇಂಡಿಡಕ್ಟಿವ್ ರಿಸರ್ಚ್ ಅಂತೇಳಿ ಎರಡು ಡಿಫ್ರೆನ್ಸಸ್ ಇದೆ ಇಲ್ಲಿ. ಇಟ್ ಈಸ್ ಅ ಕ್ಲಾಸಿಫಿಕೇಶನ್ ಆಫ್ ರಿಸರ್ಚ್ ಆನ್ ದಿ ಬೇಸ್ ಆಫ್ ಲಾಜಿಕ್. ಆ ಲಾಜಿಕ್ ಬೇಸ್ ಮೇಲೆ ಇಂಡಿಕೇಟಿವ್ ಅಂದರೆ ಡಿಡಕ್ಟಿವ್ ರಿಸರ್ಚ್ ಆ್ಯಂಡ್ ಇಂಡಿಕೇಟಿವ್ ರಿಸರ್ಚ್ ಅಂತೇಳಿ ನಾವು ಡಿವೈಡ್ ಮಾಡ್ತೀವಿ. ಈ ಡಿಡಕ್ಟಿವ್ ರಿಸರ್ಚಲ್ಲಿ ಟಾಪ್ ಡೌನ್ ಅಪ್ರೋಚ್ ಇರುತ್ತೆ. ಡಿಡಕ್ಟಿವ್ ಅಂದರೆ ಡಿಡಕ್ಟ್ ಅಂದರೆ ಟಾಪ್ ಡೌನ್ ಅಪ್ರೋಚನ್ನು ಡಿಡಕ್ಟಿವ್ ಅಂತ ಕರೆ. ಇಂಡಿಕೇಟಿವ್ ಅಂದರೆ ಬಾಟಮ್ ಅಪ್ ಅಪ್ರೋಚ್ ಅಂತ ಕರಿತೀವಿ. ಸಂಶೋಧನೆಯಲ್ಲಿ ಬಾಟಮ್ ಅಪ್ ಅಪ್ರೋಚ್ ಆ್ಯಂಡ್ ಟಾಪ್ ಡೌನ್ ಅಪ್ರೋಚ್ ಅಂದರೆ ಟಾಪ್ ಡೌನ್ ಅಂದರೆ ಸಾಮಾನ್ಯೀಕರಣದಿಂದ ವೈಯಕ್ತಿಕತೆ ಕಡೆಗೆ, ಅಂದರೆ ಸಾಮಾನ್ಯೀಕರಣದಿಂದ ವ್ಯಕ್ತಿನಿಷ್ಠತೆಯ ಕಡೆಗೆ ಅಂತ ನಾವು ಕರಿತೀವಿ. ಅಂದರೆ ಸಾಮಾನ್ಯವಾಗಿ ಅಂದರೆ ಭಾರತೀಯರು ಅಂದರೆ ಒಂದು ಸಮಸ್ಯೆನ ಹೇಳಬೇಕು ಅಂತ ನಾವು ನೋಡಿದಾಗ ಇವಾಗ ಅನಲೈಸ್ ಮಾಡ್ತೀವಿ, ಏನಂತ ಸಂಶೋಧನೆ ಮಾಡ್ತೀವಿ, ಭಾರತದಲ್ಲಿ ಅಪೌಷ್ಟಿಕತೆಯ ಸಮಸ್ಯೆ ಇದೆ, ಭಾರತವು ಎದುರಿಸ್ತಿರುವಂಥ ಗಂಭೀರ ಸಮಸ್ಯೆ ಯಾವುದು, ಅಪೌಷ್ಟಿಕತೆ ಅಂತೇಳಿ ನಾವು ಅದನ್ನು ಸಂಶೋಧನೆ ಮಾಡಿ ನಾವು ತಿಳ್ಕೊಂತೀವಿ. ಅದನ್ನು ಸಂಶೋಧನೆ ಮಾಡಿ ಒಬ್ಬ ವ್ಯಕ್ತಿನ ತಗೊಂಡೆ ಭಾರತೀಯ, ಅವನು ಅಪೌಷ್ಟಿಕತೆನ ಎದುರಿಸ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ. ಆ ಕಾರಣಕ್ಕೆ ನಾವು ಅನ್ನಭಾಗ್ಯ ಯೋಜನೆನ ತಂದಿದ್ದೀವಿ. ಹಾಗೆಯೇ ಆ ಕಾರಣಕ್ಕೆ ನಾವು ಯಾವುದನ್ನು ತಂದಿದ್ದೀವಿ, ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದಿದ್ದೀವಿ. ಈ ಥರ ಹೇಳ್ತೀವಲ್ಲ, ಅದು ಅಂದರೆ ಸಾಮಾನ್ಯೀಕರಣದಿಂದ ವ್ಯಕ್ತಿನಿಷ್ಠತೆ ಕಡೆಗೆ ಹೋದ್ರೆ ಅದು ಡಿಡಕ್ಟಿವ್. ಆದರೆ ಒಬ್ಬ ವ್ಯಕ್ತಿ ನನ್ನನ್ನು ಸಂಶೋಧನೆ ಮಾಡಿ ನನಗೆ ಅಪೌಷ್ಟಿಕತೆ ಇದೆ ಅಂದರೆ ಭಾರತೀಯರಲ್ಲಿ ಅಪೌಷ್ಟಿಕತೆಯ ಪ್ರಮಾಣ ಜಾಸ್ತಿ ಇದೆ ಅನ್ನೋದನ್ನು ನಾವೇನಂತ ಇಂಡಿಕೇಟಿವ್ ರಿಸರ್ಚ್ ಅಂತೇಳಿ ನಾವು ಕರಿತೀವಿ. ಓಕೆ, ಹಾಗೆ ಈ ಥಿಯರೀಸ್ನ ಟೆಸ್ಟ್ ಮಾಡ್ತೀವಿ. ಅಂದರೆ ಈ ಡಿಡಕ್ಟಿವ್ ರಿಸರ್ಚ್ ಏನು ಮಾಡುತ್ತೆ, ಅವೈಲೇಬಲ್ ಇನ್ಫಾರ್ಮೇಷನ್ ಬೇಸ್ ಮೇಲೆ ಥಿಯರೀಸ್ನ ಟೆಸ್ಟ್ ಮಾಡ್ತಾರೆ. ಆದರೆ ಇಂಡಿಕೇಟಿವ್ ರಿಸರ್ಚ್ ಏನು ಮಾಡುತ್ತೆ, ಥಿಯರೀಸ್ ಆರ್ ಫಾರ್ಮುಲೇಟ್ ಮಾಡುತ್ತೆ. ಹೊಸತಿ ಅಂದರೆ ಥಿಯರೀಸ್ನೇ ಫಾರ್ಮುಲೇಟ್ ಮಾಡ್ತೀವಿ, ಅದು ಇಂಡಿಕೇಟಿವ್ ರಿಸರ್ಚಲ್ಲಿ. ಓಕೆ, ಹಾಗೆಯೇ ಇಲ್ಲಿ ಹೈಪಾಥೆಸಿಸಿಂದ ಸ್ಟಾರ್ಟ್ ಮಾಡಿ, ಡಿಡಕ್ಟಿವ್ ರಿಸರ್ಚಲ್ಲಿ ಹೈಪಾಥೆಸಿಸಿಂದ ಸ್ಟಾರ್ಟ್ ಮಾಡಿದ್ರೆ, ಈ ಇಂಡಿಡಕ್ಟಿವ್ ರಿಸರ್ಚಲ್ಲಿ ನಾವೇನು ಮಾಡ್ತೀವಿ, ರಿಸರ್ಚ್ ಕ್ವಶನ್ ಈಸ್ ಬೇಸ್ ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇದು ಇವೆರಡರ ನಡುವೆ ವ್ಯತ್ಯಾಸ. ಇನ್ನು ನೆಕ್ಸ್ಟ್ ನಾವು ನೋಡಿದ್ರೆ ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ರಿಸರ್ಚಲ್ಲಿ ಮತ್ತೆ ಎರಡು ಟೈಪ್ಸ್ ಇದೆ. ಒಂದು ಸ್ಟ್ರಕ್ಚರ್ಡ್ ಮತ್ತು ಅನ್ಸ್ಟ್ರಕ್ಚರ್ಡ್ ರಿಸರ್ಚ್ ಅಂತ ಹೇಳ್ಬಿಟ್ಟು. ಅಂದರೆ ಎವ್ರಿಥಿಂಗ್ ಇಸ್ ಪಾರ್ಟ್ ಆಫ್ ರಿಸರ್ಚ್ ಇನ್ ದ ಪ್ರಿಡಿಟರ್ಮೈನ್ಡ್, ಅಂದರೆ ಪೂರ್ವ ನಿರ್ಧಾರಿತವಾಗಿ ಎಲ್ಲವೂ ಸಹ ಪ್ಲಾನಡ್ ಪ್ರಕಾರ ಇದ್ದರೆ ಅದನ್ನು ಸ್ಟ್ರಕ್ಚರ್ ರಿಸರ್ಚ್. ಅಂದರೆ ನಾವೇನು ಮಾಡ್ತೀವಿ, ಆಬ್ಜೆಕ್ಟಿವು, ಡಿಸೈನು, ಸ್ಯಾಂಪಲ್ಲು, ಕ್ವಶನೇರು ಅವೆಲ್ಲವೂ ಪ್ರಿಡಿಟರ್ಮೈನ್ಡ್ ಇದ್ದರೆ ಅದನ್ನು ಸ್ಟ್ರಕ್ಚರ್ಡ್ ರಿಸರ್ಚ್. ಹೀಗೆ ಆಗಬೇಕು. ಇವತ್ತು ಏನು ನಾವು ಬೆಳಿಗ್ಗೆ 6 ಗಂಟೆಗೆ ಹೇಳಬೇಕು, 6ರಿಂದ 7 ಗಂಟೆಗೆ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಇರಬೇಕು, 7ರಿಂದ 8ವರೆವರೆಗೂ ನಾವು ಏನು ಯೋಗ ಮಾಡಬೇಕು, 8ವರೆಗಿದ್ದು ಫ್ರೆಶ್ ಅಪ್ ಆಗಬೇಕು, 9 ಗಂಟೆಗೆ ಆಫೀಸ್ಗೆ ಹೊರಡಬೇಕು. ಈ ಥರ ಸ್ಟ್ರಕ್ಚರ್ಡ್ ಅಂದರೆ ಪ್ರಿಡಿಟರ್ಮೈನ್ಡ್ ವೇನಲ್ಲ, ಅದೇ ಅದನ್ನು ಸ್ಟ್ರಕ್ಚರ್ಡ್ ರಿಸರ್ಚ್ ಅಂತ ಕರಿತೀವಿ. ಫ್ಲೆಕ್ಸಿಬಿಲಿಟಿ ಯಾವುದು, ಅನ್ಸ್ಟ್ರಕ್ಚರ್ಡ್ ರಿಸರ್ಚಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಅಲ್ಲಿ ಪ್ರಿಡಿಟರ್ಮೈನ್ಡ್ ವೇನಲ್ಲಿ ನಾವು ರಿಸರ್ಚನ್ನು ಮಾಡಲ್ಲ, ಅಲ್ಲಿ ಏನೇ ಮಾಡಿದ್ರು ಆ ಕ್ಷಣಕ್ಕೆ ಏನು ಬೇಕೋ ಆ ಥರ ನಾವು ಅನ್ಸ್ಟ್ರಕ್ಚರ್ಡ್ ಇರುತ್ತೆ. ಓಕೆ, ಇಲ್ಲಿ ಡಿಟರ್ಮೈನ್ ದ ಎಕ್ಸ್ಟೆಂಟ್ ಪ್ರಾಬ್ಲಮ್, ಅಂದರೆ ಸಮಸ್ಯೆನ ಎಕ್ಸ್ಟೆಂಟ್ ಪ್ರಾಬ್ಲಮ್ಸನ್ನು ಇದು ಮಾಡ್ತೀವಿ. ಇಲ್ಲಿ ಎಕ್ಸ್ಪ್ಲೋರ್ ದ ನೇಚರ್ ಆಫ್ ಪ್ರಾಬ್ಲಮ್, ಆ ಸ್ವರೂಪವನ್ನು ನಾವು ಇದು ಮಾಡ್ತೀವಿ. ಓಕೆ, ಹಾಗೇನೆ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಕರೆ. ಸ್ಟ್ರಕ್ಚರ್ಡ್ ರಿಸರ್ಚನ್ನು ಕ್ವಾಂಟಿಟೇಟಿವ್ ರಿಸರ್ಚ್ ಅಂತಂದರೆ, ಅನ್ಸ್ಟ್ರಕ್ಚರ್ಡ್ ರಿಸರ್ಚನ್ನು ಕ್ವಾಲಿಟೇಟಿವ್ ರಿಸರ್ಚ್ ಅಂತೇಳಿ ನಾವು ಕರಿತೀವಿ.
ಓಕೆ. ಇನ್ನು ಕ್ವಾಲಿಟೇಟಿವ್ ರಿಸರ್ಚ್ ಆ್ಯಂಡ್ ಕ್ವಾಂಟಿಟೇಟಿವ್ ರಿಸರ್ಚ್ ಅಂದರೆ ರಿಸರ್ಚಲ್ಲಿ ಮತ್ತೆ ಎರಡಿದೆ. ಅಂದರೆ ಬೇಸ್ ಆದ ಪ್ರೋಸೆಸ್ಸು ಕ್ವಾಲಿಟೇಟಿವ್ ರಿಸರ್ಚ್ ಆ್ಯಂಡ್ ಕ್ವಾಂಟಿಟಿ, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅಂತ ಕರಿತೀವಿ. ನಾನು ಹೇಳಿದೆ ಡಿಡಕ್ಟಿವ್, ಇದು ಕ್ವಾಲಿಟೇಟಿವ್ ಇದೆ, ಡಿಡಕ್ಟಿವ್ ಇನ್ ನೇಚರ್ ಅಂದರೆ ಡೀಲ್ಸ್ ವಿತ್ ದ ಫೆನೋಮಿನಾಸ್ ಆಫ್ ದ ಕ್ವಾಲಿಟಿ. ಅಂದರೆ ಒಂದು ವಿಷಯದ ಕ್ವಾಲಿಟಿನ ಮೆನ್ಷನ್ ಮಾಡುತ್ತೆ, ಸ್ಟಡಿ ಮಾಡ್ತೀವಿ ಯಾವುದರಲ್ಲಿ, ಕ್ವಾಲಿಟೇಟಿವ್ ರಿಸರ್ಚಲ್ಲಿ. ಆದರೆ ಕ್ವಾಂಟಿಟೇಟಿವ್ ರಿಸರ್ಚಲ್ಲಿ ಆ ಫೆನೋಮಿನ, ಆ ಸಮಸ್ಯೆಯ ಒಂದು ಪ್ರಮಾಣವನ್ನು ನಾವು ಸಂಶೋಧನೆ ಮಾಡ್ತೀವಿ. ಇಲ್ಲಿ ಸ್ಯಾಂಪಲ್ ಸೈಜು ಕಡಿಮೆ ಇರುತ್ತೆ ಯಾವುದರಲ್ಲಿ, ಕ್ವಾಲಿಟಿ ರಿಸರ್ಚಲ್ಲಿ. ಆದರೆ ಕ್ವಾಂಟಿಟಿ ರಿಸರ್ಚಲ್ಲಿ ಸ್ಯಾಂಪಲ್ ಸೈಜು ತುಂಬ ಲಾರ್ಜ್ ಇರುತ್ತೆ. ಆ ಲಾರ್ಜೆಸ್ಟ್ ಸ್ಯಾಂಪಲನ್ನು ತಗೊಂಡು ನಾವು ರಿಸರ್ಚನ್ನು ಮಾಡಿದ್ರೆ ಅದು ಕ್ವಾಂಟಿಟೇಟಿವ್ ರಿಸರ್ಚ್ ಆಗುತ್ತೆ. ಬರೀ ಸ್ಮಾಲ್ ಸೈಜನ್ನು ತಗೊಂಡ್ರೆ ಅದು ಕ್ವಾಲಿಟೇಟಿವ್ ರಿಸರ್ಚ್ ಆಗುತ್ತೆ. ಈ ಕ್ವಾಲಿಟೇಟಿವ್ ರಿಸರ್ಚ್ ವೈ ಟೆಲ್ಸ್ ಅಬೌಟ್ ವೈ, ಯಾಕೆ ಅಂತ ಇದು ಮಾಡಿದ್ರೆ ಕ್ವಾಂಟಿಟೇಟಿವ್ ರಿಸರ್ಚ್ ಹೌ ಮಚ್, ಹೌ ಮೆನಿ ಅನ್ನೋದನ್ನು ಮಾಡುತ್ತೆ ಯಾವುದು, ಕ್ವಾಂಟಿಟೇಟಿವ್ ರಿಸರ್ಚ್. ಓಕೆ. ಕಾನ್ಸೆಪ್ಚುಯಲ್ ಮತ್ತು ಎಂಪಿರಿಕಲ್ ರಿಸರ್ಚ್ ಅಂತ ಇದೆ. ಕಾನ್ಸೆಪ್ಚುಯಲ್ ರಿಸರ್ಚ್ ಮತ್ತು ಎಂಪಿರಿಕಲ್ ರಿಸರ್ಚ್ ಅಂದರೆ ಡೆವಲಪ್ ದ ನ್ಯೂ ಕಾನ್ಸೆಪ್ಟ್ಸ್ ಆರ್ ಫಾರ್ ರೀಇಂಟರ್ಪ್ರಿಟೇಷನ್ ಅಂತಂದರೆ ಅದನ್ನು ಕಾನ್ಸೆಪ್ಚುಯಲ್ ರಿಸರ್ಚ್ ಅಂತ ಕರಿತೀವಿ. ಎಂಪಿರಿಕಲ್ ರಿಸರ್ಚ್ ಅಂದರೆ ಎಕ್ಸ್ಪೀರಿಯನ್ಸ್ ಆಗೋಂಥದ್ದು, ಅಬ್ಸರ್ವೇಷನ್ ಅಲ್ಲೋನು ಹೊಸದನ್ನು ವೈಯಕ್ತಿಕವಾಗಿ ಅದನ್ನು ಅನುಭವಿಸೋದಾದರೆ ಎಂಪಿರಿಕಲ್ ರಿಸರ್ಚ್ ಅಂತೇಳಿ ನಾವು ಕರಿತೇವೆ. ಸಮ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಅಥವಾ ಥಿಯರೀಸನ್ನು ನಾವೇನು ಮಾಡ್ತೀವಿ, ಅದಕ್ಕೆ ಅಂದರೆ ಸಂಬಂಧಿಸಿದಂತೆ ನಾವು ಮಾಡೋಂಥದ್ದು ಕಾನ್ಸೆಪ್ಚುಯಲ್ ರಿಸರ್ಚ್. ಆದರೆ ಈ ಎಂಪಿರಿಕಲ್ ರಿಸರ್ಚ್ ಏನಾಗಿರುತ್ತೆ, ಮಸ್ಟ್ ಫಾರ್ಮುಲೇಟ್ ದ ವರ್ಕಿಂಗ್ ಹೈಪಾಥಿಸಿಸನ್ನು ಫಾರ್ಮುಲೇಟ್ ಮಾಡಿ ನಾವು ಅದನ್ನು ಟೆಸ್ಟ್ ಮಾಡ್ತೀವಿ ಯಾವುದರಲ್ಲಿ, ಎಂಪಿರಿಕಲ್ ರಿಸರ್ಚಲ್ಲಿ. ಆದರೆ ಕಾನ್ಸೆಪ್ಚುಯಲ್ ರಿಸರ್ಚಲ್ಲಿ ಸಮ್ ಅಬ್ಸ್ಟ್ರಾಕ್ಟ್ ಐಡಿಯಾ ಅಥವಾ ಥಿಯರೀಸ್ ಬೇಸ್ ಮೇಲೆ ನಾವು ಅದನ್ನು ಬಿಲ್ಡ್ ಮಾಡ್ತೀವಿ. ಹಾಗೆಯೇ ಥಿಯಾಟಿಕಲ್ ಅಪ್ರೋಚ್ ಅಂತ ಕರಿತೀವಿ. ಕಾನ್ಸೆಪ್ಚುಯಲ್ ರಿಸರ್ಚ್ ಈಸ್ ಬೇಸ್ಡ್ ಆನ್ ಥಿಯಾಟಿಕಲ್ ಅಪ್ರೋಚ್, ಬಟ್ ಎಂಪಿರಿಕಲ್ ರಿಸರ್ಚ್ ಈಸ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್. ಅಂದರೆ ಎಕ್ಸ್ಪೆರಿಮೆಂಟ್ ಮಾಡೋಂಥದ್ದು ಎಂಪಿರಿಕಲ್ ರಿಸರ್ಚ್ ಆಗಿರುತ್ತೆ. ಓಕೆ. ಇನೋವೇಟಿವ್ ರಿಸರ್ಚ್ ಆ್ಯಂಡ್ ಇನ್ಕ್ರಿಮೆಂಟಲ್ ರಿಸರ್ಚ್ ಅಂತ ಬರುತ್ತೆ. ಇನೋವೇಟಿವ್ ರಿಸರ್ಚ್ ಮತ್ತು ಇನ್ಕ್ರಿಮೆಂಟಲ್ ರಿಸರ್ಚ್. ಇನೋವೇಟಿವ್ ರಿಸರ್ಚ್ ಅಂದರೆ ನ್ಯೂ ಐಡಿಯಾಸನ್ನು, ಹಾಗೆ ನ್ಯೂ ಟೆಕ್ನಾಲಜೀಸನ್ನು, ನ್ಯೂ ಟೆಕ್ನಿಕ್ಸನ್ನು ಮಾಡೋಂಥದ್ದನ್ನು ಸಂಶೋಧನೆ ಮಾಡೋದನ್ನು ಇನೋವೇಟಿವ್ ರಿಸರ್ಚ್ ಅಂದರೆ. ಇನ್ಕ್ರಿಮೆಂಟಲ್ ರಿಸರ್ಚ್ ಅಂದರೆ ಇಂಪ್ರೂವ್ಮೆಂಟ್ಸ್. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ನಿರುದ್ಯೋಗ ಇದೆ, ನಿರುದ್ಯೋಗ ಸಮಸ್ಯೆಗೆ ಹೊಸ MG ನರೇಗಾ ಕಾರ್ಯಕ್ರಮ ಇದೆ, ಅದು ಸರಿ ಇಲ್ಲ, ಹೊಸ ಕಾರ್ಯಕ್ರಮನ ತರಬೇಕು ಅನ್ನೋದು ಯಾವುದು, ಇನೋವೇಟಿವ್ ರಿಸರ್ಚ್. ಆದರೆ ಇನ್ಕ್ರಿಮೆಂಟಲ್ ರಿಸರ್ಚ್ ಅಂದರೆ ಇಂಪ್ರೂವ್ಮೆಂಟ್ಸ್, ಎಕ್ಸ್ಟೆನ್ಷನ್ ಮಾಡೋ ಅಂಥದ್ದು, ಸಮಥಿಂಗ್ ನ್ಯೂನ ಹ್ಯಾಡ್ ಮಾಡೋ ಅಂಥದ್ದನ್ನು ಇನ್ಕ್ರಿಮೆಂಟಲ್ ರಿಸರ್ಚ್. ಅಂದರೆ MG ನರೇಗಾ ಇದೆ, ಅದನ್ನೇ ಸುಧಾರಣೆ ಮಾಡಬೇಕು, ಅದನ್ನು ಡಿಜಿಟಲ್ ಪೇಮೆಂಟ್ಸ್ ಮಾಡಿ, ಈ ಥರ ಅದನ್ನು ಇಂಪ್ರೂವ್ಮೆಂಟ್ಸನ್ನು ಮಾಡೋಂಥದ್ದು ಯಾವುದು, ಇನ್ಕ್ರಿಮೆಂಟಲ್ ರಿಸರ್ಚ್ ಆಗಿರುತ್ತೆ. ಇನೋವೇಟಿವ್ ರಿಸರ್ಚಲ್ಲಿ ಹೊಸ ಪ್ರೋಗ್ರಾಮ್ಸನ್ನೇ ನಾವು ತರೋ ಅಂಥದ್ದು. ಓಕೆ. ಎಸ್, ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದ್ರೆ ರಿಸರ್ಚ್ ಫಾರ್ ಕೊರೋನಾ ವ್ಯಾಕ್ಸಿನ್ ಇದೆಯಲ್ಲ, ಅದು ಇನೋವೇಟಿವ್ ರಿಸರ್ಚ್. ಇನ್ಕ್ರಿಮೆಂಟಲ್ ರಿಸರ್ಚ್ ಅಂದರೆ ರಿಸರ್ಚ್ ಕಂಡಕ್ಟೆಡ್ ಬೈ ದ ಕಂಪನಿ ಫಾರ್ ಇಂಪ್ರೂವಿಂಗ್ ದ ಪ್ರಾಡಕ್ಟ್ಸ್, ಇರೋ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಕಂಡಕ್ಟ್ ಮಾಡೋಂಥ ರಿಸರ್ಚನ್ನು ಇನ್ಕ್ರಿಮೆಂಟಲ್ ರಿಸರ್ಚ್ ಅಂತೇಳಿ ನಾವು ಕರಿತೇವೆ. ದೇ ಆರ್ ದ ಟೈಪ್ಸ್ ಆಫ್ ರಿಸರ್ಚ್ ಅಂತ ಕರಿತೇವೆ. ನೆಕ್ಸ್ಟು ಫಾರ್ಮ್ಯಾಟ್ಸ್ ಮತ್ತು ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್ ದ ರಿಸರ್ಚ್ ರಿಪೋರ್ಟ್ಸ್. ರಿಸರ್ಚ್ ರಿಪೋರ್ಟನ್ನು ಬರೀಬೇಕಾದ್ರೆ ನಾವು ಯಾವ ಥರ ಫಾರ್ಮ್ಯಾಟ್ಸ್ನ ಯೂಸ್ ಮಾಡಬೇಕು, ಫಾರ್ಮ್ಯಾಟ್ ಸ್ಟೈಲ್ಸ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಸ್ಟಡಿ ಮಾಡ್ತೀವಿ. ಓಕೆ. ಆ ಸ್ಟಡೀಸಲ್ಲಿ ಪಾಪ್ಯುಲರ್ ಕ್ರೈಟೀರಿಯನ್ ಸ್ಟೈಲ್ಸ್ ಯಾವ್ಯಾವುದಿದೆ ರಿಸರ್ಚಲ್ಲಿ ಅಂತಂದರೆ, MLA ಅಂದರೆ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಬಿಲ್ಡ್ ಮಾಡಿರೋಂಥ ಒಂದು ಕ್ರೈಟೀರಿಯಾ ಸ್ಟೈಲ್ ಯಾವ್ಯಾವುದ್ರಲ್ಲಿ ಬಳಸ್ತೀವಿ. ಈ MLA ಮೆಥಡನ್ನು ಯಾವುದ್ರಲ್ಲಿ ಬಳಸ್ತೀವಿ ಅಂದರೆ, ಇಂಗ್ಲೀಷ್ ಲಿಟ್ರೇಚರಲ್ಲಿ ಬಳಸ್ತೀವಿ, ಫಾರಿನ್ ಲ್ಯಾಂಗ್ವೇಜಸ್ಸಲ್ಲಿ ಬಳಸ್ತೀವಿ, ಕಮ್ಯುನಿಕೇಷನಲ್ಲಿ ಬಳಸ್ತೀವಿ. ಈ ರಿಲಿಜಿಯಸ್ ಸ್ಟಡೀಸ್ ಇದೆಯಲ್ಲ, ಆ ರಿಲಿಜಿಯಸ್ ಸ್ಟಡೀಸಲ್ಲಿ ಈ MLA ಮೆಥಡನ್ನು ಯೂಸ್ ಮಾಡ್ತೀವಿ. MLA ಅಂದರೆ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಬಿಲ್ಡ್ ಮಾಡಿರೋಂಥ ಆ ಡಿಸೈನ್. ಓಕೆ. ಹಾಗೆಯೇ APA ಅಂದರೆ ಅಮೆರಿಕನ್ ಸೈಕಾಲಜಿ ಅಸೋಸಿಯೇಷನ್ ಬಿಲ್ಡ್ ಮಾಡಿರೋಂಥ ಮೆಥಡ್ ಇದೆ, ಅದು ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾನ ಎಲ್ಲಿ ನಾವು ಬಳಸ್ತೀವಿ ಅಂದರೆ, ಸೈಕಾಲಜಿನಲ್ಲಿ ಬಳಸ್ತೀವಿ, ಅಂದರೆ ಎಜುಕೇಷನಲ್ಲಿ ಬಳಸ್ತೀವಿ, ಬಿಸ್ನೆಸ್ ಮತ್ತು ಎಕನಾಮಿಕ್ಸ್ನಲ್ಲಿ ಬಳಸ್ತೀವಿ, ನರ್ಸಿಂಗಲ್ಲಿ ಬಳಸ್ತೀವಿ. ಈ ಥರ ಲಿಂಗ್ವಿಸ್ಟಿಕ್ ಸ್ಟಡೀಸಲ್ಲಿ ಯಾವುದನ್ನು ಬಳಸ್ತೀವಿ, APA ಅಂದರೆ ಅಮೆರಿಕನ್ ಸೈಕಾಲಜಿ ಅಸೋಸಿಯೇಷನ್, MLA ಅಂದರೆ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್, ಇವರು ಬಿಲ್ಡ್ ಮಾಡಿರೋಂಥ ಕ್ರೈಟೀರಿಯಾ. ಹಾಗೆ ಚಿಕಾಗೋ ಅಸೋಸಿಯೇಷನ್ ಅಂತ ಇದೆ, ಚಿಕಾಗೋ ಅಸೋಸಿಯೇಷನ್ ಬಿಲ್ಡ್ ಮಾಡಿರೋಂಥ ಕ್ರೈಟೀರಿಯಾಸನ್ನು ಹಿಸ್ಟ್ರಿನಲ್ಲಿ, ಹಿಸ್ಟ್ರಿನಲ್ಲಿ, ಫೈನ್ ಆರ್ಟ್ಸಲ್ಲಿ, ಹಾಗೇನು ಆಂಥ್ರೋಪಾಲಜಿನಲ್ಲಿ, ಫಿಲಾಸಫಿನಲ್ಲಿ ಈ ಚಿಕಾಗೋ ಮೆಥಡನ್ನು ಅಥವಾ ಚಿಕಾಗೋ ಕ್ರೈಟೀರಿಯಾನ ನಾವು ಯೂಸ್ ಮಾಡ್ತೇವೆ. IEEE ಮೆಥಡನ್ನು ಇಂಜಿನಿಯರಿಂಗಲ್ಲಿ, ಕಂಪ್ಯೂಟರ್ ಸೈನ್ಸಲ್ಲಿ, ಇನ್ಫಾರ್ಮೇಷನ್ ಸೈನ್ಸಲ್ಲಿ ಈ IEEE ಮೆಥಡನ್ನ ಯೂಸ್ ಮಾಡ್ತೀವಿ. ಹಾಗೆಯೇ CSE ಮೆಥಡನ್ನು ಬಯಾಲಜಿನಲ್ಲಿ, ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿನಲ್ಲಿ, ಹಾಗೆಯೇ ಜಿಯೋಲಜಿನಲ್ಲಿ ಈ
ಈ ಮೆಥಡನ್ನು ನಾವು ಯೂಸ್ ಮಾಡ್ತೀವಿ, ಈ ಪಾಪ್ಯುಲರ್ ಇರೋಂಥ ಸ್ಟೈಲ್ಸು. ಓಕೆ, ಎಸ್, ಇದನ್ನು ನಾನು ಕಳಿಸಿರ್ತೇನೆ. ಅಂದರೆ ಫಾಂಟ್ ಸೈಜ್ ಏನು ಅಂದರೆ ಮಾರ್ಜಿನ್ ಇರುತ್ತಲ್ಲ ಎಕ್ಸಾಕ್ಟ್ 1 ಇಂಚ್ ಇರಬೇಕಿರುತ್ತೆ. ಯಾವುದರಲ್ಲಿ MLA ಮೆಥಡ್ ಇದೆ, ಮಾಡ್ರನ್ ಲ್ಯಾಂಗ್ವೇಜ್. ಅಂದರೆ ಈ ಡಿಸೈನ್ ಮಾಡಿದ್ದಾರೆ, ನಿಮಗೆ ಇದು ಸಿಲೆಬಸ್ಸಲ್ಲಿದೆ ಯಾವ್ಯಾವುದಕ್ಕೆ ಏನೇನು ಆಪ್ಷನ್ ಇರಬೇಕಂತ ಹೇಳ್ಬಿಟ್ಟು. ಇಲ್ಲಿ ಚಿಕಾಗೋ ಮತ್ತು ಯಾವುದು ಅಮೇರಿಕನ್ ಸೈಕಾಲಜಿ ಅಸೋಸಿಯೇಷನ್ನು, ಮಾಡ್ರನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಇದೆಯಲ್ಲ, ಅವರು ಮಾರ್ಜಿನ್ ಎಷ್ಟು ಬಿಡಬೇಕು, ಅಲೈನ್ಮೆಂಟ್ ಎಷ್ಟಿರಬೇಕು, ಸ್ಪೇಸಿಂಗ್ ಎಷ್ಟಿರಬೇಕು, ಟೈಟಲ್ ಸ್ಪೇಸ್ ಎಷ್ಟಿರಬೇಕು, ಪೇಜ್ ನಂಬರ್ ಎಲ್ಲಿರಬೇಕು, ಅದನ್ನು ಇಂಡಿಕೇಶನ್ಸ್ ಎಲ್ಲಿರಬೇಕು, ಹಾಗೆಯೇ ಲೀಸ್ಟ್ ಆಫ್ ದ ರೆಫರೆನ್ಸಸ್ ಹೇಗಿರಬೇಕು ಅನ್ನೋದನ್ನು ಈಚು ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ನೋಡಿ, ಆ ಮಾರ್ಜಿನ್ ಇದೆಯಲ್ಲ, ಈ MLA ಮೆಥಡಲ್ಲಿ ಆ ಮಾರ್ಜಿನ್ ಎಕ್ಸಾಕ್ಟಾಗಿ 1 ಇಂಚ್ ಇರಬೇಕಾಗುತ್ತೆ ಟಾಪಲ್ಲಿ. ಅಂದರೆ ಎಕ್ಸಾಕ್ಟ್ಲಿ 1 ಇಂಚ್ ಇರಬೇಕು ಆನ್ ಟಾಪ್, ಬೋತ್ ದ ಸೈಡ್ಸ್, ಟಾಪು ಮತ್ತು ಬಾಟಮಲ್ಲಿ ಬೋತ್ ಸೈಡಲ್ಲಿ 1 ಇಂಚ್ ಇರಬೇಕು, ಎಕ್ಸಾಕ್ಟಾಗಿ 1 ಇಂಚ್ ಇರಬೇಕು ಅಂತ ಹೇಳುತ್ತೆ ಯಾವುದರಲ್ಲಿ, ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಹೇಳಿರೋ ಪ್ರಕಾರ. ಆದರೆ ಅಮೇರಿಕನ್ ಸೈಕಾಲಜಿ ಅಸೋಸಿಯೇಷನ್ ಹೇಳಿರೋ ಪ್ರಕಾರ ಅಟ್ಲೀಸ್ಟ್ 1 ಇಂಚ್ ಇರಬೇಕಂತ ಹೇಳುತ್ತೆ. ಅದು ಟಾಪು ಬಾಟಮು ಸೈಡಲ್ಲಿ ಅಟ್ಲೀಸ್ಟ್ 1 ಇಂಚ್ ಇರಬೇಕು ಅಂತ. ಬಟ್ ಇವ್ರೇನು ಹೇಳ್ತಾರೆ, ಎಕ್ಸಾಕ್ಟಾಗಿ 1 ಇಂಚ್ ಇರಬೇಕು. ಇವ್ರು ಹೇಳೋದು ಅಟ್ಲೀಸ್ಟ್ 1 ಇಂಚ್ ಇರಬೇಕು. ಹಾಗೆಯೇ ಚಿಕಾಗೋ ಮೆಥಡು ಅಷ್ಟೇ ಅಟ್ಲೀಸ್ಟ್ 1 ಇಂಚ್ ಇರಬೇಕು ಅಂತ ಹೇಳುತ್ತೆ, ಏನು ಮಾರ್ಜಿನ್ನ. ಹಾಗೆಯೇ ಅಲೈನ್ಮೆಂಟ್ ಇದೆಯಲ್ಲ, ಯಾವ ಕಡೆ ಅಲೈನ್ ಮಾಡಬೇಕು, ಆನ್ ದ ಲೆಫ್ಟ್ ಮಾರ್ಜಿನ್ ಅಂತ ಹೇಳ್ತಾರೆ ಅಲೈನ್ಮೆಂಟಲ್ಲಿ. ಇವರು ಸಹ ಲೆಫ್ಟ್ ಮಾರ್ಜಿನ್, ಇವರು ಸಹ ಲೆಫ್ಟ್ ಮಾರ್ಜಿನ್ ಅಂತಲೇ ಹೇಳ್ತಾರೆ ಇದನ್ನು ಅಲೈನ್ಮೆಂಟಲ್ಲಿ. ಸ್ಪೇಸಿಂಗ್ ಇರುತ್ತೆ, ಡಬಲ್ ಸ್ಪೇಸಿಂಗ್ ಫಾರ್ ಎವ್ರಿಥಿಂಗ್, ಹೆಡ್ಡಿಂಗು, ಟೆಕ್ಸ್ಟು, ವರ್ಕ್ಸು ಎಲ್ಲದಕ್ಕೂ ಡಬಲ್ ಸ್ಪೇಸಿಂಗ್ ಇರಬೇಕಂತಂದರೆ ಇವರು ಸಹ ಡಬಲ್ ಸ್ಪೇಸಿಂಗ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಯಾವುದರಲ್ಲಿ, ಅಮೇರಿಕನ್ ಸೈಕಾಲಜಿ ಅಸೋಸಿಯೇಷನ್. ಹಾಗೆಯೇ ಇವರು ಸಹ ಡಬಲ್ ಸ್ಪೇಸಿಂಗ್ ಇರಬೇಕು ಟೆಕ್ಸ್ಟಲ್ಲಿ, ಇನ್ಕ್ಲೂಡಿಂಗ್ ಏನಿ ಇಂಡೆಂಟ್ಸಲ್ಲಿ ಕ್ವಶನ್ಸಲ್ಲಿ ಅದಿರಬೇಕಂತ ಹೇಳ್ತಾರೆ. ಹಾಗೆಯೇ ಟೈಟಲ್ ಸ್ಪೇಸ್, ಅಂದರೆ ಈ ಟೈಟಲ್ ಸ್ಪೇಸ್ ಇರುತ್ತಲ್ಲ, ಅದು ನಾಟ್ ರಿಕ್ವೈರ್ಡ್ ಅಂತ ಹೇಳುತ್ತೆ MLA ಮೆಥಡಲ್ಲಿ. ಆದರೆ ಇಲ್ಲಿ ಜನರಲಿ ರಿಕ್ವೈರ್ಡ್ ಅಂತ ಹೇಳ್ತಾರೆ ಯಾವುದರಲ್ಲಿ, ಅಮೇರಿಕನ್ ಸೈಕಾಲಜಿ ಅಸೋಸಿಯೇಷನಲ್ಲಿ. ಇಟ್ ಶುಡ್ ಬಿ ಅಂತ ಹೇಳ್ತಾರೆ ಯಾವುದರಲ್ಲಿ, ಚಿಕಾಗೋದಲ್ಲಿ ಟೈಟಲ್ ಸ್ಪೇಸಿಂಗ್ ಇರಲೇಬೇಕು ಅಂತ ಹೇಳ್ತಾರೆ. ಹಾಗೆಯೇ ಪೇಜ್ ನಂಬರ್ಸ್ ಇದೆಯಲ್ಲ, ಈ ಪೇಜ್ ನಂಬರ್ಸ್ ಎಲ್ಲಿ ಹಾಕಬೇಕು ಅಂತಂದರೆ MLA ಮೆಥಡಲ್ಲಿ ಇದೆಯಲ್ಲ, ಪುಟ್ ದೆಮ್ 1.5 ಇಂಚಸ್ ಬಿಲೋ ದ ಟಾಪ್ ಆಫ್ ದ ಪೇಜ್. ಅಂದರೆ ಪೇಜ್ ಟಾಪಲ್ಲಿ ಹಾಕಬೇಕು, ಎಷ್ಟು 1/2 ಇಂಚಸ್ ಬಿಲೋ ಹಾಕಬೇಕು ಯಾವುದರಲ್ಲಿ, MLA ಮೆಥಡಲ್ಲಿ. ಹಾಗೆಯೇ ನಾವು ಇದರಲ್ಲಿ ಅಮೇರಿಕನ್ ಸೈಕಾಲಜಿ ಅಸೋಸಿಯೇಷನ್ ಮೆಥಡಲ್ಲಿ ಪುಟ್ ದೆಮ್ ಇನ್ ದ ಅಪ್ಪರ್ ರೈಟ್ ಸೈಡ್, ಅಪ್ಪರ್ ರೈಟ್ ಕಾರ್ನರಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. ಹಾಗೆಯೇ ಚಿಕಾಗೋ ಮೆಥಡಲ್ಲಿ ಎಲ್ಲಿ ಹೇಳ್ತಾರೆ, ಪುಟ್ ದೆಮ್ ಇಂಟು ಅಪ್ಪರ್ ರೈಟ್ ಕಾರ್ನರ್, ಇದು ಸಹ ಅಪ್ಪರ್ ರೈಟ್ ಕಾರ್ನರ್ ಹೇಳ್ತಾರೆ. ಓಕೆ, ಈ ಥರ ಪೇಜ್ ನಂಬರ್ ಎಲ್ಲಿರಬೇಕು ಅಂತ ಹೇಳ್ತಾರೆ. ಹಾಗೆಯೇ ರೆಫರೆನ್ಸಸ್ಸು ಅಂತೇಳಿ ಈ ಥರ ನಾವು ಡಿಸೈನ್ಸನ್ನು ನಾವು ನೋಡ್ತೀವಿ ಯಾವುದರಲ್ಲಿ, ರಿಸರ್ಚ್ ರಿಪೋರ್ಟನ್ನು ಬರೀಬೇಕಾದಾಗ. ಓಕೆ, ಇದು ಇನ್ನು ರಿಸರ್ಚ್ ಎಥಿಕ್ಸ್ ಅಂತ ನಾವು ನೋಡ್ತೀವಿ. ರಿಸರ್ಚಲ್ಲಿ ಎಥಿಕ್ಸ್ಗೆ ಇಂಪಾರ್ಟೆನ್ಸನ್ನು ಕೊಡ್ತೀವಿ. ಏನೆಲ್ಲ ಎಥಿಕ್ಸ್ ಇರಬೇಕು ರಿಸರ್ಚಲ್ಲಿ ಅಂತಂದರೆ, ಅಕ್ಯುರೆಸಿ ಇರಬೇಕು, ಸ್ಪಷ್ಟತೆ ಇರಬೇಕು. ನೋಡಿ, ಅಕ್ಯುರೇಟಾಗಿ ನಾವು ಸಂಶೋಧನೆ ಮಾಡೋವಂಥದ್ದು ಅಕ್ಯುರೆಸಿ ಇರಬೇಕು. ಸುಮ್ಮನೆ ಏನೋ ಕ್ಯಾಶುವಲ್ ಆಗಿ ಏನೇನೋ ಹೇಳ್ತೀವಿ ಅನ್ನೋಂಥದ್ದು ಇರಬಾರ್ದು. ಸಂಶೋಧನೆ ಅನ್ನುವಂಥದ್ದು ಏನು ಎಕ್ಸ್ಪೆಕ್ಟ್ ಅಂದರೆ ಒಂದು ನೈತಿಕತೆ ಅಂತ ಕರಿತೀವಿ, ಸಂಶೋಧನೆ ಎಥಿಕ್ಸ್ ಇರಬೇಕಲ್ವ, ಅದು ಅಕ್ಯುರೆಸಿ ಇರಬೇಕು, ಸುಮ್ಮನೆ ಏನೇನೋ ಹೇಳ್ಬಾರ್ದು. ಓಕೆ, ಹಾಗೆಯೇ ಅದು ಅಕ್ಯುರೆಸಿ ಮತ್ತು ಕೇರ್ಫುಲ್ನೆಸ್ ಇರಬೇಕು ಯಾವುದರಲ್ಲಿ, ರಿಸರ್ಚಲ್ಲಿ. ಹಾಗೆಯೇ ಕ್ರೆಡಿಬಿಲಿಟಿ ಇರಬೇಕು. ಅಂದರೆ ನಾವು ಏನು ಹೇಳಲಿಕ್ಕೆ ಕೊಟ್ಟಿದ್ದೀವಲ್ಲ ಅದು ಸ್ಪಷ್ಟವಾಗಿರಬೇಕು, ಅದಕ್ಕೆ ಸ್ಪಷ್ಟ ಮಾಹಿತಿಯನ್ನು ನಾವು ಸೂಚಿಸಬೇಕು. ಓಕೆ, ಹಾಗೆಯೇ ಕಾನ್ಫಿಡೆನ್ಷಿಯಲ್ ಇರಬೇಕು. ಅಂದರೆ ನಾವೇನಾದರೂ ಇವಾಗ ಸಂಶೋಧನೆ ಮಾಡಬೇಕು ಅಂದಾಗ ಮಾಹಿತಿಯನ್ನು ಸಂಗ್ರಹಿಸಿ, ಆ ಮಾಹಿತಿ ಹೇಗಿರಬೇಕು ಅಂದರೆ ತಗೊಂಡಿರೋದು ಖುದ್ದಾಗಿ, ಯಾರಿಗೂ ಸಹ ಅದು ಡಿಸ್ಕ್ಲೋಸ್ ಆಗಬಾರ್ದು. ಅದರಲ್ಲೂ ವಿಶೇಷವಾಗಿ ಈ ರಕ್ಷಣೆ ರಿಲೇಟೆಡ್ ಏನಾದರೂ ಸಂಶೋಧನೆಗಳನ್ನು ನಾವು ಮಾಡಿದಾಗ ನಾವು ಸಂಗ್ರಹಿಸುವಂತಹ ಮಾಹಿತಿಯನ್ನು ಕಾನ್ಫಿಡೆನ್ಷಿಯಲ್ ಆಗಿ, ಅಂದರೆ ಅದನ್ನು ಗೌಪ್ಯವಾಗಿ ಕಾಪಾಡಬೇಕಾಗಿರುತ್ತೆ. ಹಾಗೆಯೇ ಕಾನ್ಫಿಡೆನ್ಷಿಯಲ್ ಅಂದರೆ ಗೌಪ್ಯವಾಗಿ ಅದನ್ನು ಫಾಲೋ ಮಾಡಬೇಕಿರುತ್ತೆ. ಪ್ರೊಟೆಕ್ಟ್ ಮಾಡಬೇಕು, ನಾವೇನು ಕಲೆಕ್ಟ್ ಮಾಡಿದ್ದೀವಲ್ಲ ಅದನ್ನು ನೀಟಾಗಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ಟ್ರಾನ್ಸ್ಪರೆನ್ಸಿ ಇರಬೇಕು. ನಾವೇನೇ ಮಾಡಲಿಕ್ಕೆ ಕೊಟ್ಟಿದ್ದೀವಿ, ಏನು ಫೈಂಡಿಂಗ್ಸ್ ಇರ್ಬೋದು, ಡೇಟಾಸ್ ಇರ್ಬೋದು, ನಾವು ಕಲೆಕ್ಟ್ ಮಾಡಿರೋಂಥ ಇನ್ಫಾರ್ಮೇಷನ್ಸ್ ಇರ್ಬೋದು, ನಾವು ಯೂಸ್ ಮಾಡಿರೋಂಥ ಹೈಪಾಥಿಸಿಸ್ ಇರ್ಬೋದು, ನಾವು ಟೆಸ್ಟ್ ಮಾಡಿರೋಂಥ ಟೆಸ್ಟಿಂಗ್ ಮೆಥಡ್ಸ್ ಇರ್ಬೋದು, ನಮ್ಮ ರಿಪೋರ್ಟ್ಸ್ ಇರ್ಬೋದು, ಟ್ರಾನ್ಸ್ಪರೆಂಟ್ ಆಗಿರಬೇಕು, ಎಲ್ಲೂ ಅದನ್ನು ಮರೆಮಾಚುವಂಥ ಇರಬಾರ್ದು ಅಂತ.
ಹಾಗೆಯೇ ಆನೆಸ್ಟ್ ಇರಬೇಕು. ಸಂಶೋಧನೆಯಲ್ಲಿ ಯಾರೋ ಬರೆದಿದ್ದನ್ನು ಕಾಪಿ ಮಾಡಿ ನಾನು ಬರಿತೀನಿ ಅನ್ನೋದಿರಬಾರ್ದು. ಅದನ್ನು ಸಂಶೋಧನೆ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಸಂಶೋಧನೆ ಸಕ್ಸಸ್ ಆಗಬೇಕು, ಯಶಸ್ವಿ ಆಗಬೇಕು ಅಂದರೆ ಅದು ಆನೆಸ್ಟಿಯಾಗಿ ನಾವು ವರ್ಕ್ ಮಾಡಬೇಕು. ವೆದರ್ ನಾವು ಅದನ್ನು ಪಾಸಿಟಿವ್ ಆದರೂ ಸಿಗ್ಬೋದು, ನೆಗೆಟಿವ್ ಆದರೂ ಸಿಗ್ಬೋದು, ಆದರೆ ಅದು ಏನು ಬಂದಿದೆ ನಾವು ಸ್ಪಷ್ಟವಾಗಿ ಹೇಳಬೇಕು, ಹಾನೆಸ್ಟಿ ಇರಬೇಕು. ಹಾಗೆಯೇ ಅಥೆಂಟಿಸಿಟಿ ಇರಬೇಕು. ನಾವೇನೇನೋ ಹೇಳೋದಲ್ಲ, ನಾವು ಹೇಳಿದ್ದನ್ನು ಅಥೆಂಟಿಕ್ಕಾಗಿ ಹೇಳೋ ಥರ ಅದನ್ನೇ ಸಂಶೋಧನೆ ಅಂತೇಳಿ ಕರೆಯುವಂಥದ್ದು. ಹಾಗೆಯೇ ಒರ್ಜಿನಾಲಿಟಿ ಇರಬೇಕು. ಸಂಶೋಧನೆಯಲ್ಲಿ ಕ್ರಿಯೇಟಿವಿಟಿ ಇರಬೇಕು, ಒರ್ಜಿನಾಲಿಟಿ ಇರಬೇಕು. ಯಾರೋ ಮಾಡಿದ್ದನ್ನು ಕಾಪಿ ಮಾಡೋ ಥರ ಇರಬಾರ್ದು. ಹಾಗೆಯೇ ಸಂಶೋಧನೆಯಲ್ಲಿ ಯಾವುದನ್ನು ಪ್ಲೇಗರಿಸಮ್ ಅಂತೇಳಿ ನಾವು ಕರಿತೀವಿ. ಅಂದರೆ ಪ್ಲೇಗರಿಸಮ್ ಅಂದರೆ ಇವು ನೋಡಿ ಇಂಡಿಕೇಟ್ ಮಾಡುತ್ತೆ, ಯಾರೋ ಬರೆದಿರೋದನ್ನು ನಾವು ತಂದು ಹಾಕ್ತೀವಿ. ಅದನ್ನು ಸಂಶೋಧನೆ ಅಂತೇಳಿ ಕರೀಲಿಕ್ಕಾಗಲ್ಲ. ಇವಾಗ ಜ್ಞಾನಗಂಗಾ, ಶುದ್ಧ ಗಂಗಾ ಅಂತೇಳಿ ಇದ್ದಾವೆ. ಅವು ಈ ಪ್ಲಗರಿಸಮ್ನ ಟೆಸ್ಟ್ ಮಾಡ್ತವೆ. ಎಷ್ಟು ಪರ್ಸೆಂಟ್ ರಿಪೀಟ್ ಆಗಿದೆ, ಎಷ್ಟು ಪರ್ಸೆಂಟ್ ರಿವಿಷನ್ ಆಗಿದೆ, ಇವ್ರು ಎಷ್ಟು ಹೊಸ್ದಾಗಿ ಫೈಂಡ್ ಔಟ್ ಮಾಡಿದ್ದಾರೆ, ಇವರದ ಅಡಿಷನ್ ಏನು ಅಂತ ನಾವು ಹಾಕ್ಬಿಟ್ರೆ ಸೊ ಇದು ಮಾಡಿ ಹೇಳ್ತಾರೆ, ಇವ್ರು ಇಷ್ಟೇ ಪರ್ಸೆಂಟ್ ಹೊಸ್ದಾಗಿದೆ, ಇವ್ರು ಇಷ್ಟೇ ಪರ್ಸೆಂಟು ಅಂತೇಳಿ. ಆ ಥರ ಈ ಪ್ಲಗರಿಸಮ್ ಇರಬಾರ್ದು ಸಂಶೋಧನೆಯಲ್ಲಿ. ಆದರೆ ಆದಷ್ಟು ಬೇರೆದನ್ನು ನಾವು ಕಾಪಿ ಮಾಡ್ಬೋದು. ನಾವೇನು ಮಾಡ್ತೀವೋ ಅದನ್ನು ಸ್ಪಷ್ಟವಾಗಿ ನಿರೂಪಿಸುವಂತೆ ಇರಬೇಕು ಅಂತೇಳಿ. ಓಕೆ, ಇದು ರಿಸರ್ಚ್ ಎಥಿಕ್ಸ್ ಅಂತೇಳಿ ನಾವು ಕರಿತೀವಿ. ಇದು ನೀವು ಪೇಪರ್ 1ನಲ್ಲಿ ಯೂನಿಟ್ 2ನಲ್ಲಿ ನೀವು ಸ್ಟಡಿ ಮಾಡೋಂಥ ರಿಸರ್ಚ್ ಆಪ್ಟಿಟ್ಯೂಡು ನಿಮಗೆಲ್ಲ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.